ಹೆಲೋ ವಿದ್ಯಾರ್ಥಿಗಳೇ, ಗುಡ್ ಈವ್ನಿಂಗ್ ಆಲ್. ವೆಲ್ಕಮ್ ಟು ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ಸ್. ನಾವು ಲಾಸ್ಟ್ ಕ್ಲಾಸಲ್ಲಿ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನ್ನೋ ಅಧ್ಯಾಯವನ್ನ ಕಲಿತಾ ಇದ್ವಿ ಅಲ್ವಾ? ಸೊ ಅದರಲ್ಲಿ ಯಾವೆಲ್ಲ ಅಂಶಗಳನ್ನ ಕಲ್ತಿದ್ದೇವೆ ಅನ್ನೋದನ್ನ ಒಂದ್ಸಲ ನೋಡಿ ನೆಕ್ಸ್ಟ್ ಅಲ್ಲಿ ಮುಂದಿನದನ್ನ ನೋಡೋಣ, ಆಯ್ತಾ? ಸೊ ನಿನ್ನೆ ಕ್ಲಾಸಲ್ಲಿ ನಾವು ಜೀವಿಗಳಿಗೆ ಸಂತಾನೋತ್ಪತ್ತಿ ಏಕೆ ಅವಶ್ಯಕತೆ ಇದೆ, ಯಾಕೆ ಅವು ಸಂತಾನೋತ್ಪತ್ತಿ ನಡೆಸಬೇಕು, ಅದಾಗ್ಲಿಲ್ಲ ಅಂದ್ರೆ ಏನಾಗತ್ತೆ ಅನ್ನೋದನ್ನ ಕಲ್ತಿದ್ವಿ ಅಲ್ವಾ? ಜೀವಿಗಳ ಸಂತತಿ ಮುಂದುವರಿಬೇಕು ಅಂದ್ರೆ ಏನ್ ಬೇಕು? ಸಂತಾನೋತ್ಪತ್ತಿ ಬೇಕು. ಜೀವಿಗಳು ತಮ್ಮನ್ನೇ ಹೋಲುವ ಹೊಸ ಜೀವಿಗೆ ಜನ್ಮ ನೀಡೋದನ್ನ ಸಂತಾನೋತ್ಪತ್ತಿ ಅಂತ ಕರಿತೇವೆ ಅಂತ ಕಲ್ತಿದ್ದೀರಾ ಅಲ್ವಾ? ಸೊ ಇಲ್ಲಿ ಮೇನ್ ಆಗಿ ಏನಾಗತ್ತೆ, DNA ಸ್ವಪ್ರತೀಕರಣ ಉಂಟಾಗತ್ತೆ ಅನ್ನೋದನ್ನ ಕೂಡ ಏನ್ ಮಾಡಿದ್ದೇವೆ, ಸ್ಟಡಿ ಮಾಡಿದ್ವಿ ಅಲ್ವಾ? ನೆಕ್ಸ್ಟ್ ಅಲ್ಲಿ ನಾವ್ ಏನ್ ಕಲ್ತಿದ್ದೇವೆ ಅಂದ್ರೆ DNA ಸ್ವಪ್ರತೀಕರಣ ಆಗೋದ್ರಿಂದ ಕೆಲವೊಂದು ಭಿನ್ನತೆ ಉಂಟಾಗತ್ತೆ. ಎಕ್ಸಾಕ್ಟ್ ಆಗಿ DNA ಸೇಮ್ ಫಾರ್ಮ್ ಆಗೋದಿಲ್ಲ, ಸ್ವಲ್ಪ ಅಂಶಗಳು ಏನಿರುತ್ತೆ ಚೇಂಜ್ ಇರುತ್ತೆ. ಹಾಗಾಗೋದ್ರಿಂದ ಜೀವಿಗಳಲ್ಲಿ ಭಿನ್ನತೆಯನ್ನ ನೋಡ್ತೇವೆ. ಆಗ ಭಿನ್ನತೆಯಿಂದ ಏನು ಉಪಯೋಗ ಅಥವಾ ಅದರ ಮಹತ್ವ ಏನು ಅನ್ನೋದನ್ನು ಕೂಡ ಏನ್ ಮಾಡಿದ್ವಿ, ತಿಳ್ಕೊಂಡಿದ್ವಿ ಅಲ್ವಾ? ನೆಕ್ಸ್ಟ್ ಅಲ್ಲಿ ಬಂದ್ರೆ ಮೇನ್ ಆಗಿ ಸಂತಾನೋತ್ಪತ್ತಿಯಲ್ಲಿ ಎರಡು ವಿಧ, ಒಂದು ಲೈಂಗಿಕ ಸಂತಾನೋತ್ಪತ್ತಿ, ಇನ್ನೊಂದು ಅಲೈಂಗಿಕ ಸಂತಾನೋತ್ಪತ್ತಿ ಅನ್ನೋದನ್ನ ಕಲ್ತಿದ್ದೇವೆ ಅಲ್ವಾ? ಅಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಏನು? ಯಾವ ಸಂತಾನೋತ್ಪತ್ತಿಯಲ್ಲಿ ಒಂದೇ ಒಂದು ಜೀವಿಯಿಂದ ಇನ್ನೊಂದು ಜೀವಿ ಸೃಷ್ಟಿ ಆಗುತ್ತೋ ಅದನ್ನ ಏನಂತ ಕರಿತೇವೆ? ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೇವೆ, ಹೌದಾ? ಸೊ ಅದಕ್ಕೆ ಉದಾಹರಣೆಯನ್ನು ಕೂಡ ನೋಡಿದ್ವಿ. ನೆಕ್ಸ್ಟ್ ಅಲ್ಲಿ ಏನ್ ಕಲ್ತಿದ್ವಿ ಅಂದ್ರೆ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನಗಳನ್ನ ಕಲ್ತಿದ್ದೇವೆ. ವಿದಳನ, ತುಂಡರಿಕೆ, ಪುನರುತ್ಪಾದನೆ, ಮೊಗ್ಗುವಿಕೆ, ಕಾಯಜ ಸಂತಾನೋತ್ಪತ್ತಿ, ಹಾಗೆ ಬೀಜಕಗಳ ಉತ್ಪಾದನೆ ಬಗ್ಗೆ ಕೂಡ ಏನ್ ಮಾಡಿದ್ವಿ, ಸ್ಟಡಿ ಮಾಡಿದ್ವಿ ಅಲ್ವಾ? ನೆಕ್ಸ್ಟ್ ಅಲ್ಲಿ ಏನ್ ಕಲ್ತಿದ್ದೇವೆ ಅಂದ್ರೆ ಅವುಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋಗಿದ್ದೇವೆ. ವಿದಳನ ಅಂದ್ರೆ ಏನಾಗತ್ತೆ, ಇದ್ರಲ್ಲಿ ಏನಾಗ್ಬೇಕು, ಒಂದು ಜೀವಕೋಶವು ಎರಡು ಸಮಭಾಗವಾಗಿ ವಿಭಜನೆಗೊಳ್ಳೋದನ್ನ ಏನಂತ ಕಲ್ತಿದ್ದೇವೆ, ವಿದಳನ ಅಂತ ಕಲ್ತಿದ್ದೇವೆ. ಇದನ್ನ ನೆನ್ಪು ಮಾಡ್ಕೊಳ್ತಾ ಹೋಗಿ, ಆಯ್ತಾ? ನಿನ್ನೆ ಕಲ್ತಿರೋದನ್ನೇ ಇನ್ನೊಂದ್ಸಲ ಹೇಳ್ತಾ ಇದ್ದೇನೆ, ಮೇನ್ ಪಾಯಿಂಟ್ಸ್ ಅಷ್ಟೇ ನೆನ್ಪು ಮಾಡ್ಕೊಂಡು ಇವತ್ತಿನದ್ದನ್ನ ನೋಡೋಣ. ಇವತ್ತಿನ ಕ್ಲಾಸಿನಲ್ಲಿ ಮುಂದಿನದ್ದನ್ನ ಕಲಿಯೋಣ, ಆಯ್ತಾ? ನೆಕ್ಸ್ಟ್ ಅಲ್ಲಿ ಏನ್ ಮಾಡಿದ್ದೇವೆ, ಲಿಶ್ಮೇನಿಯಾ ಅನ್ನೋ ಬ್ಯಾಕ್ಟೀರಿಯಾದಲ್ಲಿ ಹೇಗಾಗತ್ತೆ ವಿದಳನ ಕ್ರಿಯೆ ಅನ್ನೋದನ್ನ ಕಲ್ತಿದ್ವಿ. ನೆಕ್ಸ್ಟ್ ಅಲ್ಲಿ ಪ್ಲಾಸ್ಮೋಡಿಯಂ ನಲ್ಲಿ ಏನಾಗತ್ತೆ, ಇಲ್ಲಿ ಒಂದು ಜೀವಕೋಶ ಹೋಗಿ ಅನೇಕ ಮರಿ ಜೀವಕೋಶಗಳಾಗಿ ವಿಭಜನೆಯಾಗಿ ಬೇರೆ ಬೇರೆ ಎಲ್ಲ ಮರಿ ಜೀವಕೋಶಗಳಿಗೂ ಜೀವ ಬಂದು ಹೊಸ ಉತ್ಪತ್ತಿ ಆಗತ್ತೆ ಅನ್ನೋದನ್ನ ಏನ್ ಮಾಡಿದ್ದೇವೆ, ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಅಲ್ಲಿ ಈಸ್ಟ್ಗಳಲ್ಲಿ ಹೇಗಾಗತ್ತೆ, ಮೊಳಕೆ ರೂಪದಲ್ಲಿ ಬರುತ್ತೆ, ಹಾಗೆ ಆ ಮೊಳಕೆಯು ಬೇರ್ಪಟ್ಟು ಏನಾಗತ್ತೆ, ಹೊಸ ಜೀವ ಪಡ್ಕೊಳ್ಳತ್ತೆ ಅನ್ನೋದನ್ನ ಕಲ್ತಿದ್ವಿ ಅಲ್ವಾ? ನೆಕ್ಸ್ಟ್ ಅಲ್ಲಿ ನಾವು ತುಂಡರಿಕೆಯ ಬಗ್ಗೆ ಕಲ್ತಿದ್ದೇವೆ. ಸೊ ಇಲ್ಲಿ ಒಂದು ಜೀವಿ ಏನಾಗತ್ತೆ, ಹಲವಾರು ಸಣ್ಣ ತುಂಡುಗಳಾಗಿ ವಿಭಜನೆ ಹೊಂದತ್ತೆ, ಇದನ್ನ ಫ್ರಾಗ್ಮೆಂಟೇಶನ್ ಅಂತ ಕರಿತೇವೆ. ಇದು ಏನಾಗತ್ತೆ ಅಂದ್ರೆ ಪ್ರತಿಯೊಂದು ತುಂಡು ಕೂಡ ಹೊಸ ಜೀವಿಯಾಗಿ ಏನಾಗತ್ತೆ, ಬೆಳೆಯುತ್ತೆ. ಇದನ್ನ ತುಂಡರಿಕೆ ಅಂತ ಹೇಳ್ತೇವೆ. ನೆಕ್ಸ್ಟ್ ಅಲ್ಲಿ ಏನ್ ಕಲ್ತಿದ್ದೀರಾ, ಪುನರುತ್ಪಾದನೆ ಬಗ್ಗೆ ಕಲ್ತಿದ್ವಿ ಅಲ್ವಾ? ಇಲ್ಲೂ ಕೂಡ ಯಾವುದೋ ಒಂದು ಕಾರಣದಿಂದ ಏನಾಗತ್ತೆ, ಜೀವಿ ತುಂಡಾಗಿದೆ ಅಥವಾ ಕಟ್ಟಾಗತ್ತೆ, ಅನೇಕ ಚೂರುಗಳಾಗಿ ಮುರಿದು ಹೋದ್ರೆ ಅವು ಏನಾಗತ್ತೆ, ಅಷ್ಟು ಚೂರುಗಳು ಹೊಸ ಹೊಸ ಜೀವಿಯಾಗಿ ಏನಾಗತ್ತೆ, ಉತ್ಪತ್ತಿ ಆಗ್ತಾ ಹೋಗುತ್ತೆ ಅನ್ನೋದನ್ನ ನಿನ್ನೆ ಕ್ಲಾಸ್ ಅಲ್ಲಿ ಕಲ್ತಿದ್ದೇವೆ. ನೆಕ್ಸ್ಟ್ ಅಲ್ಲಿ ಏನ್ ಕಲ್ತಿದ್ದೇವೆ ಅಂದ್ರೆ ಅಭಿವರ್ಧನೆ ಅಥವಾ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಸೊ ಅದು ಹೇಗಾಗತ್ತೆ ಅನ್ನೋದನ್ನ ನೋಡಿದ್ದೇವೆ, ಹೌದಾ? ನೆಕ್ಸ್ಟ್ ಅಲ್ಲಿ ಮೊಗ್ಗುವಿಕೆ ಬಗ್ಗೆ ಕಲ್ತಿದ್ದೇವೆ. ಮೊಗ್ಗು ಅಂದ್ರೆ ಇಲ್ಲಿ ಏನಾಗತ್ತೆ, ಕೋಶ ವಿಭಜನೆ ಆಗಿ ಬಾಹ್ಯವಾಗಿ ವೃದ್ಧಿ ಆಗತ್ತೆ, ಆಮೇಲೆ ಇದು ಮಾತ್ರ ಜೀವದಿಂದ ಬೇರ್ಪಟ್ಟು ಸ್ವತಂತ್ರ ಜೀವಿಯಾಗಿ ಬೆಳೆಯುತ್ತೆ. ಇದನ್ನ ಮೊಗ್ಗುವಿಕೆ ಅಂತ ಹೇಳ್ತೇವೆ ಅಂತ ಕಲ್ತಿದ್ವಿ ಅಲ್ವಾ? ನೆಕ್ಸ್ಟ್ ಅಲ್ಲಿ ಕಾಯಜ ಸಂತಾನೋತ್ಪತ್ತಿಯಲ್ಲಿ ನಾವು ಏನನ್ನ ಕಲ್ತಿದ್ದೇವೆ ಅಂದ್ರೆ ಕಸಿ ಮಾಡುವಿಕೆ ಬಗ್ಗೆ ಕಲ್ತಿದ್ದೇವೆ ಅಲ್ವಾ? ಕಸಿ ಮಾಡುವಿಕೆ ಅಥವಾ ಲೇಯರಿಂಗ್ ಅಂದ್ರೆ ಏನು, ಇದನ್ನ ಯಾವ ಉದ್ದೇಶಕ್ಕಾಗಿ ಮಾಡ್ತೇವೆ, ಹಾಗೆ ಇದರಿಂದ ಪ್ರಯೋಜನ ಏನು ಅನ್ನೋದನ್ನು ಕೂಡ ಏನ್ ಮಾಡಿದ್ವಿ, ನಾವು ನಿನ್ನೆ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡಿದ್ದೇವೆ ಅಲ್ವಾ? ನೆಕ್ಸ್ಟ್ ಅಲ್ಲಿ ಏನ್ ಕಲ್ತಿದ್ದೀರಾ, ಸೊ ಇಲ್ಲಿ ಕಾಯದ ಸಂತಾನೋತ್ಪತ್ತಿಯಲ್ಲೇ ಮತ್ತೊಂದು ಬ್ರಯೋಫಿಲಂ ಬಗ್ಗೂ ಕೂಡ ಹೇಳಿದ್ದೆ. ಇದು ಎಲೆಯ ಗ್ಯಾಪ್ ಅಲ್ಲಿ ಏನಾಗತ್ತೆ, ಹೊಸ ಹೊಸ ಮೊಗ್ಗುಗಳು ಉತ್ಪತ್ತಿಯಾಗಿ ಅದು ಆಮೇಲೆ ಬೇರ್ಪಟ್ಟು ಹೊಸ ಸಸ್ಯ ಆಗಿ ಬೆಳೆಯುತ್ತೆ ಅನ್ನೋದನ್ನ ಏನ್ ಮಾಡಿದ್ದೇವೆ, ಕಲ್ತಿದ್ದೇವೆ. ನೆಕ್ಸ್ಟ್ ಅಲ್ಲಿ
ಇಲ್ಲಿ ಬ್ರೆಡ್ ಮೋಲ್ಡ್ ನಂತಹ ಇದ್ರಲ್ಲೂ ಕಲ್ತಿದ್ವಿ ಅಲ್ವಾ. ಇಲ್ಲಿ ಏನಿರುತ್ತೆ, ಹೈಪೆಗಳಿರುತ್ತೆ, ಈ ದಾರದಂತಹ ರಚನೆ. ಈ ಹೈಪೆಗಳ ಮೂಲಕ ಏನಾಗತ್ತ, ಇಲ್ಲಿ ಈ ಬ್ಲಾಬ್ ಅಂತ ಕರಿತೇವೆ ಅಲ್ವಾ, ಈ ಕಡ್ಡಿಯ ಮೇಲ್ಗಡೆ ಹೀಗೆ ದುಂಡಾಗಿರೋದನ್ನ, ದುಂಡಗಿನ ರಚನೆಯನ್ನ ನೋಡ್ತೇವೆ. ಇದರ ಮೇಲ್ಗಡೆ ಏನಿರುತ್ತೆ, ಬೀಜಕಗಳು ಇರುತ್ತೆ. ಇವುಗಳಿಂದ ಏನಾಗ್ತಾ ಹೋಗುತ್ತೆ, ಇಲ್ಲಿ ಹೊಸ ಜೀವಿ ಉತ್ಪತ್ತಿ ಆಗತ್ತೆ ಅನ್ನೋದನ್ನ ಕಲ್ತಿದ್ದೇವೆ. ನೆಕ್ಸ್ಟ್ ಅಲ್ಲಿ ಕೊನೆಯದಾಗಿ ನಿನ್ನೆ ಕ್ಲಾಸಲ್ಲಿ ನಾವು ಲೈಂಗಿಕ ಸಂತಾನೋತ್ಪತ್ತಿಯವರೆಗೆ ಕಲ್ತಿದ್ವಿ, ಹೌದಾ. ಅಂದ್ರೆ ಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಏನು ಅಂದ್ರೆ, ಇಲ್ಲಿ ಎರಡು ಜೀವಿಗಳ ಲಿಂಗಾಣುಗಳ ಸಂಯೋಗದಿಂದ ಹೊಸ ಜೀವಿ ಉತ್ಪತ್ತಿ ಆಗತ್ತೆ. ಅದನ್ನ ಏನಂತ ಕರಿತೇವೆ, ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೇವೆ, ಹೌದಾ. ಸೊ ಇಲ್ಲಿ ಮೇನ್ ಆಗಿ ಏನಾಗತ್ತೆ ಅಂದ್ರೆ, ಸಾಂಪ್ರದಾಯಿಕವಾಗಿ ಚಲನಶೀಲ ಲಿಂಗಾಣುಗಳನ್ನ, ಅತಿ ಆಕ್ಟಿವ್ ಇರೋ ಲಿಂಗಾಣುವನ್ನ ಗಂಡು ಲಿಂಗಾಣು ಅಂತ ಹೇಳ್ತೇವೆ. ಹಾಗೆ ಸಂಗ್ರಹಿತ ಆಹಾರ ಹೊಂದಿರೋ ಲಿಂಗಾಣುವನ್ನ ಹೆಣ್ಣು ಲಿಂಗಾಣು ಅಂತ ಹೇಳ್ತೇವೆ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಎರಡು ಬೇರೆ ಲಿಂಗಾಣುಗಳು ಅಂದ್ರೆ ಗಂಡು ಲಿಂಗಾಣುಗಳು ಹಾಗೂ ಹೆಣ್ಣು ಲಿಂಗಾಣುಗಳ ಸಂಯೋಗದಿಂದ ಏನು ಉತ್ಪತ್ತಿ ಆಗತ್ತೆ, ಹೊಸ ಜೀವ ಸೃಷ್ಟಿ ಆಗತ್ತೆ. ಅದನ್ನ ನಾವು ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೇವೆ, ಹೌದಾ. ಸೊ ಇಲ್ಲಿ ಲಿಂಗಕೋಶಗಳು ಸಂಯೋಜಿಸಿ ಹೊಸ ಜೀವಿ ಉಂಟಾಗತ್ತೆ. ಇಲ್ಲಿ ಮೇನ್ ಆಗಿ ಏನಾಗತ್ತೆ, ಮತ್ತೆ DNA ಏನಾಗ್ಬೇಕು, ಸ್ವಪ್ರತೀಕರಣ ಆಗ್ಬೇಕು ಅಲ್ವಾ. ಹೀಗಾಗುವಾಗ ಹೊಸ ಪೀಳಿಗೆಯಲ್ಲಿ ಏನಾಗತ್ತೆ, ಕ್ರೋಮೋಸೋಮ್ಗಳ ಸಂಖ್ಯೆಯಲ್ಲಿ ಅಥವಾ DNA ಫಾರ್ಮೇಶನ್ ನಲ್ಲಿ ಕೆಲವೊಂದು ಬದಲಾವಣೆಗಳಾಗತ್ತೆ. ಈಗ ನೋಡ್ತೇವೆ ನಾವಿಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಪ್ರಮುಖವಾಗಿ ಗಂಡು ಲಿಂಗಾಣು ಮತ್ತೆ ಹೆಣ್ಣು ಲಿಂಗಾಣುಗಳ ಸಹಯೋಗ ಆಗ್ಬೇಕು ಅಲ್ವಾ. ಹಾಗಾಗುವಾಗ ಪ್ರತಿಯೊಂದು ಲಿಂಗಾಣುಗಳಲ್ಲೂ ನಿರ್ದಿಷ್ಟ DNA ಗಳಿರುತ್ತೆ. ಸೊ ಅವು ಎರಡೂ ಸೇರಿ ಸ್ವಪ್ರತೀಕರಣ ಆಗಿ ಹೊಸ ಜೀವಿಗೆ DNA ಹೋಗುವಾಗ, ಹಾಗಾದ್ರೆ ಅವು ಎರಡರದ್ದು ಸೇರಿ ಒಟ್ಟಿಗೆ ಹೋಯ್ತು ಅಂದ್ರೆ ಏನಾಗ್ಬಿಡುತ್ತೆ, ತುಂಬಾ ಜಾಸ್ತಿ DNA ಪ್ರೊಡ್ಯೂಸ್ ಆಗತ್ತೆ, ಹೌದಾ, ಹೊಸ ಜೀವಿಗೆ. ಹಾಗಾಗಬಾರ್ದು ಅಂತೇಳಿ ಇಲ್ಲಿ ಏನಾಗತ್ತೆ ಅಂದ್ರೆ ಮರು ಹೊಂದಾಣಿಕೆ ಉಂಟಾಗತ್ತೆ. ಹಾಗೆ ರೀಅಡ್ಜಸ್ಟ್ಮೆಂಟ್ ಆಗಿ ಲಾಸ್ಟ್ ಅಲ್ಲಿ ಒಂದು ಸರಿಯಾದ DNA ಏನಾಗತ್ತೆ, ಹೊಸ ಸೃಷ್ಟಿಗೆ ವರ್ಗಾವಣೆ ಆಗತ್ತೆ ಅನ್ನೋದನ್ನ ಕಲ್ತಿದ್ವಿ ಅಲ್ವಾ. ಸೊ ನೆಕ್ಸ್ಟ್ ಅಲ್ಲಿ ಇಲ್ಲಿಗೆ ನಾನು ನಿನ್ನೆಯ ಕ್ಲಾಸ್ ಅನ್ನ ಕೊನೆ ಮಾಡಿದ್ದೇನೆ. ಏನಂತ ಹೇಳಿದ್ದೆ, ಒಂದು ಮಾದರಿಯ ಹೂ, ದಾಸವಾಳ ಹೂ ಅಂತ ತಗೊಂಡಿದ್ದೇವೆ. ಸೊ ಇಲ್ಲಿ ಏನಾಗತ್ತೆ, ಲೈಂಗಿಕ ಸಂತಾನೋತ್ಪತ್ತಿ ಆಗತ್ತೆ. ಹೇಗಾಗತ್ತೆ ಅನ್ನೋದನ್ನ ಕಲಿತಾ ಇದ್ವಿ ಅಲ್ವಾ. ಇಲ್ಲಿ ಮುಖ್ಯವಾಗಿ ಭಾಗಗಳ ಬಗ್ಗೆ ಹೇಳಿದ್ದೇನೆ, ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ. ಶಲಾಕಾಗ್ರ, ಶಲಾಕನಳಿಕೆ, ಅಂಡಾಶಯ, 3 ಭಾಗಗಳಿರುತ್ತೆ. ಈ 3 ಭಾಗಗಳನ್ನು ನಾವು ಒಟ್ಟಿಗೆ ಸೇರಿ ಏನಂತ ಕರಿತೇವೆ, ಶಲಾಕೆ ಅಂತ ಕರಿತೇವೆ. ಇದನ್ನ ಹೆಣ್ಣು ಲಿಂಗಾಣುವಿನ ಜಾಗ ಅಂತ ಹೇಳ್ತೇವೆ. ಹೆಣ್ಣು ಲಿಂಗಾಣು, ಈ 3 ಭಾಗಗಳು ಸೇರಿ ಅವನ್ನ ಶಲಾಕೆ ಅಂತೇವೆ. ಅದು ಹೆಣ್ಣು ಲಿಂಗಾಣು ಉತ್ಪತ್ತಿ ಆಗುವ ಜಾಗ ಆಗಿರುತ್ತೆ. ನೆಕ್ಸ್ಟ್ ಅಲ್ಲಿ ಮೇಲ್ಗಡೆ ಪರಾಗಕೋಶ ಅಥವಾ ಪರಾಗ ರೇಣು ಅಂತ ಕೂಡ ಹೇಳ್ತೇವೆ. ಸೊ ಅದಿರತ್ತೆ, ತಂತು ಇರುತ್ತೆ. ಇವೆರಡನ್ನ ಸೇರಿ ನಾವು ಏನಂತ ಕರಿತೇವೆ, ಕೇಸರ ಅಂತ ಕರಿತೇವೆ. ಇದು ಗಂಡು ಲಿಂಗಾಣುವಿನ ಉತ್ಪತ್ತಿ ಜಾಗ ಅಂತ ಹೇಳ್ತೇವೆ, ಅಥವಾ ಗಂಡು ಲಿಂಗಾಣು ಇರೋ ಜಾಗ ಅಂತ ಹೇಳ್ತೇವೆ, ಆಯ್ತಾ. ಸೊ ಇಲ್ಲಿ ಈಗ ಹೆಣ್ಣು ಲಿಂಗಾಣು ಹಾಗೆ ಗಂಡು ಲಿಂಗಾಣು, ಈ ಎರಡು ಲಿಂಗಾಣುಗಳ ಸಂಯೋಗದಿಂದ ಏನಾಗತ್ತೆ, ಹೊಸ ಜೀವ ಉತ್ಪತ್ತಿ ಆಗತ್ತೆ. ಅದು ಹೇಗೆ ಅನ್ನೋದನ್ನ ಕಲಿಯೋಣ ಈಗ ಇವತ್ತಿನ ಕ್ಲಾಸಲ್ಲಿ, ಆಯ್ತಾ. ಫಸ್ಟ್ ಅಲ್ಲಿ ನಿಮ್ಗೆ ಯಾವ್ಯಾವ ಪಾರ್ಟ್ಸ್ ಇದೆ, ಅದರಲ್ಲಿ ಯಾವುದು ಹೆಣ್ಣು ಲಿಂಗಾಣು ಯಾವುದು ಗಂಡು ಲಿಂಗಾಣು ಅಂತ ಗುರುತಿಸೋದಕ್ಕೆ ಗೊತ್ತಾಗ್ಬೇಕು, ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಸೊ ಇದು ಪುಷ್ಪದಳ, ಹಾಗೆ ಇದು ಪುಷ್ಪಪತ್ರ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ, ಹೆಣ್ಣು ಲಿಂಗಾಣು ಅಂಡಾಶಯದಲ್ಲಿ ಇರುತ್ತೆ. ಈಗ ಅಂಡಾಶಯ ಅಂತ ಬರ್ದಿದ್ದೇವೆ ಅಲ್ವಾ, ಈ ಅಂಡಾಶಯದಲ್ಲಿ ಏನಿರುತ್ತೆ, ಅಂಡಾಣುಗಳಿರುತ್ತೆ. ಅದನ್ನ ಹೆಣ್ಣು ಅಂಡಾಣು ಅಥವಾ ಹೆಣ್ಣು ಲಿಂಗಾಣು ಅಂತ ಹೇಳ್ತೇವೆ, ಆಯ್ತಾ. ಸೊ ಈ ಅಂಡಾಶಯದಲ್ಲಿರುವ ಹೆಣ್ಣು ಲಿಂಗಾಣುವಿಗೆ ಇಲ್ಲಿ ಪರಾಗ ರೇಣು ಅಂತ ಏನ್ ಹೇಳ್ತೇವೆ, ಅಥವಾ ಕೇಸರದಲ್ಲಿ ಏನು ಗಂಡು ಲಿಂಗಾಣು ಇರುತ್ತೋ ಅದು ಬಂದು ಏನಾಗ್ಬೇಕು, ಕೂಡ್ಬೇಕು. ಹಾಗಾಗಿ ಕೂಡಿದಾಗ ಏನಾಗತ್ತೆ, ಯುಗ್ಮಜ ಉತ್ಪತ್ತಿ ಆಗತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತೇವೆ. ಅದನ್ನ ನಾನು ಈಗ ನೆಕ್ಸ್ಟ್ ಅಲ್ಲಿ ಹೇಳ್ತೇನೆ, ಆಯ್ತಾ. ಸೊ ನೋಡಿ, ಇಲ್ಲಿ ಮೇನ್ ಆಗಿ ಕೇಸರ ಮತ್ತು ಶಲಾಕಗಳು ಹೂವಿನ ಸಂತಾನೋತ್ಪತ್ತಿ ಭಾಗಗಳು, ಅವು ಲಿಂಗಾಣುಗಳನ್ನ ಹೊಂದಿದೆ. ಹೌದು, ಕೇಸರವು ಗಂಡು ಲಿಂಗಾಣು ಉತ್ಪತ್ತಿ ಮಾಡಿದ್ರೆ ಶಲಾಕ ಏನ್ ಮಾಡತ್ತೆ, ಹೆಣ್ಣು ಲಿಂಗಾಣುವನ್ನ ಹೊಂದಿರುವ ಭಾಗ ಅಂತ ಹೇಳ್ತೇವೆ. ಸೊ ಇಲ್ಲಿ ಪರಾಗ ರೇಣು ಇದೆ. ಇದನ್ನ ನಾವು ನೋಡಿರ್ಬಹುದು. ಈಗ ದಾಸವಾಳ ಹೂವನ್ನ ನೋಡಿದ್ರೆ ಅದ್ರ ಎಂಡಲ್ಲಿ ನಮ್ಗೆ ಒಂದು ಯೆಲ್ಲೋ ಕಲರ್ ಇದು ಸಣ್ಣ 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 ಟಿಂಗ್ ತರ ಇರುತ್ತೆ ಮೇಲ್ಗಡೆ ಅಲ್ವಾ. ಅದನ್ನ ನೀವು ಕೈಯಲ್ಲಿ ಮುಟ್ಟಿದ್ರೆ ಏನಾಗತ್ತೆ, ಸ್ವಲ್ಪ
ನಮ್ ಕೈಗೆ ಅದು ಅಂಟ್ಕೊಂಡಾಗ ಫೀಲ್ ಆಗತ್ತೆ ಆಯ್ತಾ, ಅದನ್ನ ನಾವು ಪರಾಗ ರೇಣು ಅಂತ ಕರಿತೇವೆ ಆಯ್ತಾ. ಸೊ ಅದೇ ಗಂಡು ಲಿಂಗಾಣುವಿನ ಜಾಗ. ಅದೇನಾಗತ್ತೆ, ಅಂಡಾಶಯದ ಒಳಗಡೆ ಅಂಡಗಳಿರತ್ತೆ, ಹೆಣ್ಣು ಲಿಂಗಾಣು ಇರತ್ತೆ. ಅದಕ್ಕೆ ಬಂದು ಏನಾಗ್ಬೇಕು, ಈ ಪರಾಗ ರೇಣು ಕೂಡ್ಕೊಳ್ಬೇಕು. ಕೂಡ್ಕೊಂಡಾಗ ಏನಾಗತ್ತೆ, ಯುಗ್ಮಜ ಉತ್ಪತ್ತಿ ಆಗತ್ತೆ. ಅದು ಮುಂದೆ ಏನಾಗತ್ತೆ, ಬೀಜವಾಗಿ ಬೆಳೆಯುತ್ತೆ ಅಂತ ಹೇಳ್ತೇವೆ. ಹೀಗೆ ಸಂತಾನೋತ್ಪತ್ತಿ ಆಗತ್ತೆ ಅಂತ. ಅದನ್ನ ಈಗ ಸ್ಟಡಿ ಮಾಡೋಣ. ಸೊ ಇಲ್ಲಿ ಮುಖ್ಯವಾಗಿ ನಾವು ಹೂ ಬಿಡುವ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಯನ್ನ ಕಲಿಯುವಾಗ ಒಂದು ಅಂಶವನ್ನ ನೆನ್ಪಿಟ್ಕೊಳ್ಬೇಕು. ಎಲ್ಲಾ ಸಸ್ಯಗಳು ಅಥವಾ ಎಲ್ಲಾ ಹೂ ಬಿಡುವ ಎಲ್ಲಾ ಹೂವುಗಳು ಎರಡು ಲಿಂಗಾಣುಗಳನ್ನ ಹೊಂದಿರುತ್ತೆ. ಹಾಗಾದ್ರೆ ಎಲ್ಲಾ ರೀತಿಯ ಹೂಗಳಲ್ಲೂ ಗಂಡು ಲಿಂಗಾಣುನು ಇರುತ್ತೆ, ಹೆಣ್ಣು ಲಿಂಗಾಣುನು ಇರುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ಬಹುದು. ಸೊ ನೋಡಿ, ಇಲ್ಲಿ ಕೆಲವೊಂದು ಹೂವುಗಳಲ್ಲಿ ಯಾವ್ದಾದ್ರೂ ಒಂದು ತರದ ಲಿಂಗಾಣು ಮಾತ್ರ ಇರುತ್ತೆ ಆಯ್ತಾ. ಅಂತಹ ಹೂವುಗಳನ್ನ ನಾವು ಏಕಲಿಂಗಿ ಅಥವಾ ಅಂತಹ ಹೂ ಬಿಡುವ ಸಸ್ಯವನ್ನ ಏಕಲಿಂಗಿ ಸಸ್ಯ ಅಂತ ಕರಿತೇವೆ. ಇಲ್ಲಿ ಏನಾಗತ್ತೆ ಅಂದ್ರೆ, ಒಂದು ಹೂವು ಕೇವಲ ಒಂದು ತರದ ಲಿಂಗಾಣು ಅಂದ್ರೆ ಕೇಸರವನ್ನಾದ್ರೂ ಹೊಂದಿರಬಹುದು, ಇಲ್ಲ ಆದ್ರೆ ಶಲಾಕಗಳನ್ನಾದ್ರೂ ಹೊಂದಿರಬಹುದು. ಸೊ ಇವು ಯಾವ್ದಾದ್ರು ಒಂದೇ ಇರತ್ತೆ. ಅದರಿಂದ ಏನಾಗತ್ತೆ, ಹೊಸ ಯುಗ್ಮಜ ಉತ್ಪತ್ತಿ ಆಗತ್ತೆ. ಇದನ್ನ ಏಕಲಿಂಗಿ ಅಂದ್ರೆ ಒಂದೇ ಲಿಂಗಾಣು, ಯಾವ್ದಾದ್ರೂ ಒಂದು ಕೇಸರ ಅಥವಾ ಶಲಾಕ ಯಾವ್ದಾದ್ರು ಒಂದನ್ನ ಹೊಂದಿರೋದಕ್ಕಾಗಿ ನಾವು ಏಕಲಿಂಗಿ ಸಸ್ಯ ಅಂತ ಕರಿತೇವೆ ಆಯ್ತಾ. ಇದಕ್ಕೆ ಉದಾಹರಣೆ ಪಪಾಯದ ಹೂ ಮತ್ತೆ ಕಲ್ಲಂಗಡಿಯ ಸಸ್ಯ ಅಂತ ಹೇಳ್ತೇವೆ. ಸೊ ಇಲ್ಲಿ ಪಪಾಯದ ಹೂ ಮತ್ತೆ ಕಲ್ಲಂಗಡಿ ಹೂವಲ್ಲಿ ಏನಾಗತ್ತೆ, ಯಾವ್ದಾದ್ರು ಒಂದು ಜಾತಿಯ ಲಿಂಗಾಣು ಮಾತ್ರ ಇರುತ್ತೆ. ಒಂದು ಕೇಸರ ಇರಬಹುದು, ಇಲ್ಲ ಅಂದ್ರೆ ಗಂಡು ಲಿಂಗಾಣುವಾದ ಅಥವಾ ಹೆಣ್ಣು ಲಿಂಗಾಣುವಾದ ಶಲಾಕ ಇರಬಹುದು ಆಯ್ತಾ. ಎರಡು ಇರೋದಿಲ್ಲ, ಯಾವ್ದಾದ್ರು ಒಂದು ಲಿಂಗಾಣು ಇರುತ್ತೆ. ಸೊ ನೆಕ್ಸ್ಟ್ ಅಲ್ಲಿ ನೋಡಿದ್ರೆ ಇನ್ನೊಂದ್ ತರದ ಸಸ್ಯ, ಅದನ್ನ ದ್ವಿಲಿಂಗಿ ಸಸ್ಯ ಅಂತ ಕರಿತೇವೆ. ಇಲ್ಲಿ ಯಾವುದೇ ಒಂದು ಲಿಂಗಾಣು ಇರೋದಿಲ್ಲ, ಇದು ಎರಡೂ ತರದ ಲಿಂಗಾಣುಗಳನ್ನ ಹೊಂದಿರುತ್ತೆ. ಅಂದ್ರೆ ಕೇಸರನು ಇರುತ್ತೆ, ಶಲಾಕ ಕೂಡ ಇರುತ್ತೆ. ಸೊ ಇವು ಎರಡನ್ನು ಹೊಂದಿದ್ದರೆ ಅವುಗಳನ್ನ ದ್ವಿಲಿಂಗಿ ಸಸ್ಯ ಅಂತ ಕರಿತೇವೆ ಆಯ್ತಾ. ಸೊ ಈಗ ನೋಡೋಣ ಸರಿಯಾಗಿ ಹೇಗೆ ಯಾವ ರೀತಿಯ ಲೈಂಗಿಕ ಸಂತಾನೋತ್ಪತ್ತಿ ಹೂ ಬಿಡುವ ಸಸ್ಯಗಳಲ್ಲಿ ಆಗತ್ತೆ ಅನ್ನೋದನ್ನು. ಸೊ ನೋಡಿ, ಇಲ್ಲಿ ಪರಾಗ ರೇಣುವಿನಿಂದ ಉತ್ಪತ್ತಿಯಾದ ಗಂಡು ಲಿಂಗಾಣು ಅಂಡಾಣುವಿನಲ್ಲಿರುವ ಹೆಣ್ಣು ಲಿಂಗಾಣುವಿನೊಂದಿಗೆ ಬೆಸೆದುಕೊಂಡು ಉಂಟಾಗುವ ರಚನೆಯನ್ನ ಏನಂತ ಕರಿತೇವೆ, ಯುಗ್ಮಜ ಅಂತ ಕರಿತೇವೆ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ, ಸೊ ಇದನ್ನ ತೋರಿಸ್ತೇನೆ ನೋಡಿ. ಇಲ್ಲಿ ಇದು ಗಂಡು ಹೌದಾ, ಪರಾಗ ರೇಣು ಅಂತ ಹೇಳ್ತೇವೆ. ಇದನ್ನ ಗಂಡು ಲಿಂಗಾಣು ಅಂತ ಕರಿತೇವೆ ನಾವು ಆಯ್ತಾ, ಗಂಡು ಲಿಂಗಾಣು. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ, ಈ ಗಂಡು ಲಿಂಗಾಣು ಇಲ್ಲಿ ಅಂಡಾಶಯ ಇದೆ ಅಲ್ವಾ, ಇದು ಹೆಣ್ಣು ಲಿಂಗಾಣು. ಇಲ್ಲಿ ಏನಿರುತ್ತೆ, ಅಂಡಾಶಯದಲ್ಲಿ ಅಂಡಗಳಿರುತ್ತೆ. ಪ್ರತಿ ಅಂಡವು ಅಂಡಕೋಶವನ್ನ ಹೊಂದಿರುತ್ತೆ ಅಂತ ಹೇಳ್ತೇವೆ ಆಯ್ತಾ. ಅವೆಲ್ಲ ಏನಿರುತ್ತೆ, ಅಲ್ಲಿ ಹೆಣ್ಣು ಲಿಂಗಾಣುಗಳಿರುತ್ತೆ. ನೋಡಿ ಇಲ್ಲಿ ತೋರಿಸಿದ್ದೇನೆ. ಸೊ ಈ ಅಂಡಾಶಯದಲ್ಲಿ ಏನಿರುತ್ತೆ, ಅಂಡಾಣುಗಳಿರುತ್ತೆ. ಪ್ರತಿ ಅಂಡಾಣುವು ಬೇರೆ ಬೇರೆ ಅಂಡಕೋಶಗಳನ್ನ ಹೊಂದಿರುತ್ತೆ. ಇಲ್ಲಿ ಏನಾಗ್ಬೇಕು ಅಂದ್ರೆ, ಗಂಡು ಲಿಂಗಾಣು ಇಲ್ಲಿಂದ ಏನಾಗ್ಬೇಕು, ಈ ಅಂಡಾಶಯವನ್ನ ತಲುಪಬೇಕು. ಹಾಗಾದ್ರೆ ಹೇಗೆ ತಲುಪತ್ತೆ ಅದು, ಈ ಪರಾಗ ನಳಿಕೆ ಅಂತ ಹೇಳ್ತೇವೆ ಹೌದಾ. ಪರಾಗ ನಳಿಕೆ ಇಲ್ಲಿ ನೋಡಿ, ಒಂದು ಕೊಳವೆಯ ತರ ಕಾಣಿಸ್ತಾ ಇದೆ ನಮ್ಗೆ, ಕಾಣಿಸ್ತಿದ್ಯಾ ಹೀಗೆ. ಸೊ ಈ ಕೊಳವೆಯ ರೂಪ ಏನಾಗತ್ತೆ, ಇಲ್ಲಿ ರಚನೆ ಆಗತ್ತೆ. ಈ ಗಂಡಾಣು ಪರಾಗ ರೇಣು ಅಂತ ಏನ್ ಹೇಳ್ತೇವೋ ಅದು ಇಲ್ಲಿಂದ ಈ ಕೊಳವೆಯ ರೂಪದಲ್ಲಿರೋ ಪರಾಗ ನಳಿಕೆಯ ಮೂಲಕ ಚಲಿಸಿ ಏನಾಗತ್ತೆ ಅಂದ್ರೆ ಅಂಡಾಶಯವನ್ನ ಪ್ರವೇಶ ಮಾಡತ್ತೆ ಅಂತ ಹೇಳ್ತೇವೆ. ಅಂಡಾಶಯದಲ್ಲಿ ಏನಿದೆ, ಅಂಡಾಣುಗಳಿದೆ ಹೌದಾ. ಸೊ ಆ ಅಂಡಾಣುಗಳು, ಪ್ರತಿ ಅಂಡಾಣುಗಳು ಏನನ್ನ ಹೊಂದಿದೆ, ಅಂಡಕೋಶಗಳನ್ನ ಹೊಂದಿದೆ. ಸೊ ಆ ಅಂಡಕೋಶಗಳಲ್ಲಿ ಏನಿರುತ್ತೆ, ಹೆಣ್ಣು ಲಿಂಗಾಣು ಇರುತ್ತೆ. ಅದರನ್ನ ಏನಾಗ್ಬೇಕು, ಇದು ಈ ಪರಾಗ ನಳಿಕೆಯ ಮೂಲಕ ಗಂಡು ಲಿಂಗಾಣು ಬಂದು ಇಲ್ಲಿ ಅಂಡಾಶಯದಲ್ಲಿರುವ ಅಂಡಗಳನ್ನ ಕೂಡ್ಕೊಳ್ಳುತ್ತೆ. ಕೂಡಿದಾಗ ಇಲ್ಲಿ ಏನು ಉತ್ಪತ್ತಿ ಆಯ್ತು, ಯುಗ್ಮಜ ಉತ್ಪತ್ತಿ ಆಯ್ತು ಅಂತ ಹೇಳ್ತೇವೆ ಆಯ್ತಾ. ಯುಗ್ಮಜ ಫಾರ್ಮ್ ಆಗತ್ತೆ. ಸೊ ಹಾಗಾದ್ರೆ ಇಷ್ಟ ಆದ್ರೆ ಆಯ್ತಾ, ಇಲ್ಲ, ಈ ಯುಗ್ಮಜ ಏನಾಗತ್ತೆ, ಮತ್ತೆ ಕೋಶ ವಿಭಜನೆ ಹೊಂದುತ್ತೆ.
ಆಮೇಲೆ ಈ ಅಂಡಾಶಯದ ಮೇಲೆ ತೆಳುವಾದ ಪದರ ಆವರಿಸ್ಕೊಳ್ಳುತ್ತೆ, ಅದರ ಒಳಗಡೆ ಈ ಯುಗ್ಮಜ ಏನಾಗತ್ತೆ, ಬೀಜವಾಗಿ ಫಾರ್ಮ್ ಆಗತ್ತೆ ಅಂತ ಹೇಳ್ತೇವೆ. ಇದು ಕೊನೆಯದಾಗಿ ಬೀಜ ರೂಪವನ್ನ ಪಡ್ಕೊಳ್ಳುತ್ತೆ. ಸೊ ಇದರಿಂದನೇ ಏನಾಯ್ತು, ಸಂತಾನೋತ್ಪತ್ತಿ ಆಗತ್ತೆ, ಬೀಜ ಮೊಳಕೆ ಹೊಡೆಯುತ್ತೆ, ಅದು ಗಿಡ ಆಗತ್ತೆ ಅಂತ ಹೇಳ್ತೇವೆ, ಸಸಿಯಾಗಿ ಗಿಡವಾಗತ್ತೆ ಅಂತ. ಹೀಗಾಗ್ಬೇಕು, ಆಯ್ತಾ. ಸೊ ಇದನ್ನ ನೋಡೋಣ ಇನ್ನೊಂದ್ಸಲ. ನೋಡಿ ಇಲ್ಲಿ ಹೀಗೆ ಯುಗ್ಮಜ ಏನಾಯ್ತು, ಫಾರ್ಮ್ ಆಯ್ತು. ಈ ಯುಗ್ಮಜವು ಹೊಸ ಸಸ್ಯವಾಗಿ ಬೆಳೆಯುವ ಸಾಮರ್ಥ್ಯವನ್ನ ಹೊಂದಿರುತ್ತೆ. ಇದೇ ಮುಂದೆ ಏನಾಗ್ಬೇಕು, ಬೀಜವಾಗಿ ಪರಿವರ್ತನೆ ಆಗತ್ತೆ, ಆಯ್ತಾ. ನಂತರ ಅಂಡಾಶಯವು ಏನಾಗತ್ತೆ, ಈಗ ನೋಡಿ ಪರಾಗ ರೇಣು ಇತ್ತಲ್ವಾ, ಪರಾಗ ರೇಣುವಿನಿಂದ ಏನಾಯ್ತು, ಈಗ ಇದು ಪರಾಗ ರೇಣು ಅಂತ ಇಟ್ಕೊಳ್ಳಿ. ಇಲ್ಲಿಂದ ಏನಾಗತ್ತೆ, ಹೀಗೆ ಕೊಳವೆಯ ಮೂಲಕ ಪರಾಗಕೋಶದ ಮೂಲಕ ಏನಾಯ್ತು, ಗಂಡು ಲಿಂಗಾಣುಗಳು ಇಲ್ಲಿ ಅಂಡಾಶಯವನ್ನ ಸೇರ್ತು. ಹೌದಾ, ಅಂಡಾಶಯವನ್ನ ಏನಾಗಿದೆ, ಸೇರಿದೆ. ಅಂಡಾಶಯದಲ್ಲಿ ಏನಿದೆ, ಅಂಡಾಶಯದಲ್ಲಿ ಅಂಡಾಣುಗಳಿರುತ್ತೆ. ಸೊ ಈಗ ಪರಾಗರೇಣುವು ಈ ಪರಾಗಕೋಶದ ಮೂಲಕ ಅಂಡಾಶಯವನ್ನ ಸೇರ್ಕೊಂಡಿದೆ. ಅಲ್ಲಿ ಏನ್ ಫಾರ್ಮ್ ಆಯ್ತು, ಯುಗ್ಮಜ ಉತ್ಪತ್ತಿ ಆಯ್ತು, ಆಯ್ತಾ. ಯುಗ್ಮಜ ಉತ್ಪತ್ತಿಯಾಗಿ ಏನಾಗತ್ತೆ, ಅದು ಇಲ್ಲಿ ಅಂಡಾಶಯದ ಹೊರಗಡೆ, ಒಂದ್ಸಲ ಅಂಡಾಶಯದ ಒಳಗಡೆ ಯುಗ್ಮಜ ಉತ್ಪತ್ತಿ ಆಯ್ತು ಅಂದ್ರೆ ಇದ್ರ ಹೊರಗಡೆ ಏನಾಗತ್ತೆ, ತೆಳುವಾದ ಪದರ ಆವರಿಸ್ಕೊಳ್ಳುತ್ತೆ. ಆ ಪದರ ಉತ್ಪತ್ತಿ ಆದ್ಮೇಲೆ ಆ ಯುಗ್ಮಜ, ಒಳಗಡೆ ಇರೋ ಯುಗ್ಮಜ ಏನಾಗತ್ತೆ, ಬೀಜವಾಗಿ ಕನ್ವರ್ಟ್ ಆಗತ್ತೆ. ಹಾಗಾಗುವಾಗ ಈ ಅಂಡಾಶಯ ಏನಾಗತ್ತೆ ಅಂದ್ರೆ ಅದು ಮಾಗತ್ತೆ. ಮಾಗಿ ಇಲ್ಲಿ ಹೊರಗಡೆ ಇರೋ ದಳಗಳು, ಹಾಗೆ ಪತ್ರ ರಂಧ್ರ ಅಂತ ಏನ್ ಹೇಳಿದ್ವಲ್ವ ನಾವು, ಅದೆಲ್ಲ ಏನಾಗತ್ತೆ, ಒಣಗಿ ಉದುರಿ ಹೋಗುತ್ತೆ. ಉದುರು ಹೋಗಿ ಒಳಗಡೆ ಏನ್ ಉತ್ಪತ್ತಿ ಆಗತ್ತೆ, ಯುಗ್ಮಜದಿಂದ ಬೀಜ ಉತ್ಪತ್ತಿ ಆಗತ್ತೆ ಅಂತ ಹೇಳ್ತೇವೆ. ನೋಡಿ ಅದೇ ನಂತರ ಅಂಡಾಶಯ ಏನಾಗತ್ತೆ, ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗತ್ತೆ. ಹಣ್ಣಾದ ನಂತರ ಪುಷ್ಪದಳ, ಪುಷ್ಪಪತ್ರ, ಕೇಸರ, ಶಲಾಕನಳಿಕೆ ಮತ್ತು ಶಲಾಕಾಗ್ರಗಳು ಸುಕ್ಕಾಗಿ ಏನಾಗತ್ತೆ, ಉದುರು ಹೋಗುತ್ತೆ. ಇದು ಯಾವಾಗ ಆಗತ್ತೆ, ಪರಾಗರೇಣು ಪರಾಗಕೋಶದ ಮೂಲಕ ಅಂಡಾಶಯದ ಒಳಗಡೆ ಇರುವ ಅಂಡಾಣುಗಳನ್ನ ಏನ್ ಮಾಡ್ತಾ ಇದೆ, ಸೇರ್ತಾ ಇದೆ. ಅದು ಕೂಡ್ಕೊಂಡು ಯುಗ್ಮಜ ಏನಾಯ್ತು, ಉತ್ಪತ್ತಿ ಆಯ್ತು. ಯುಗ್ಮಜ ಉತ್ಪತ್ತಿ ಆದ್ಮೇಲೆ ಈ ಅಂಡಾಶಯದ ಹೊರಗಡೆ ಒಂದು ತೆಳವಾದ ಪದರ ಆವರಿಸ್ಕೊಳ್ಳುತ್ತೆ. ಅದಾದ್ಮೇಲೆ ಅಂಡಾಶಯ ಏನಾಯ್ತು, ಕ್ಷಿಪ್ರವಾಗಿ ಬೆಳೆಯುತ್ತೆ, ಬೆಳೆದು ಮಾಗತ್ತೆ, ಮಾಗಿ ಹಣ್ಣಾಗಿ ಕೊನೆಯಲ್ಲಿ ಏನಾಗತ್ತೆ, ಅದರ ಬೇರೆ ಬೇರೆ ಭಾಗಗಳಿದೆ ಅಲ್ವಾ ಹೂವಿನದ್ದು, ಪುಷ್ಪದಳ, ಪುಷ್ಪಪತ್ರ, ಕೇಸರ, ಶಲಾಕನಳಿಕೆ, ಹೀಗೆ ತುಂಬಾ ಭಾಗಗಳನ್ನ ನೋಡಿದ್ದೇವೆ. ಅವೆಲ್ಲ ಏನಾಗತ್ತೆ ಅಂದ್ರೆ ಸುಕ್ಕಾಗಿ ಉದುರು ಹೋಗತ್ತೆ, ಆಯ್ತಾ. ಅಂದ್ರೆ ಈಗ ನಾವು ಮನುಷ್ಯರನ್ನ ತಗೊಂಡ್ರೆ ವಯಸ್ಸಾಗ್ತಾ ಹೋಯ್ತು ಅಂತ ಹೇಳ್ತೇವಲ್ವಾ, ಹಾಗೆ ಸಸ್ಯಗಳಿಗೂ ಕೂಡ ಏನಾಗ್ಬೇಕು, ಕಾಲ ಕಳೆದ ಹಾಗೆ ಬದಲಾವಣೆಗಳಾಗ್ಬೇಕಲ್ವಾ ಅವುಗಳಲ್ಲಿ. ಸೊ ಇಲ್ಲಿ ಏನಾಗತ್ತೆ, ಅವುಗಳು ಬದಲಾವಣೆ ಹೊಂದಿ ಏನಾಗ್ತಾ ಹೋಗತ್ತೆ, ಶಲಾಕನಳಿಕೆ, ಶಲಾಕಾಗ್ರ, ಹೀಗೆ ಬೇರೆ 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 ಭಾಗಗಳು ಉದುರ್ತಾ ಹೋಗುತ್ತೆ. ಉದುರಿ ಅದೇನಾಗತ್ತೆ, ಕೊನೆಯಲ್ಲಿ ಇಲ್ಲಿ ಯುಗ್ಮಜದಿಂದ ಬೀಜ ಅಷ್ಟೇ ಒಳಗಡೆ ಉತ್ಪತ್ತಿ ಉಳ್ಕೊಳ್ಳುತ್ತೆ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ಇದಿಷ್ಟು ಫಾರ್ಮೇಶನ್ ಆಗ್ಬೇಕು ಅಂದ್ರೆ ಇಲ್ಲಿ ಮೊದಲನೆಯದಾಗಿ ಏನಾಗ್ಬೇಕು, ಪರಾಗಸ್ಪರ್ಶ ಕ್ರಿಯೆ ಅಂತ ಹೇಳ್ತೇವೆ. ಹೂಗಳಲ್ಲಿ ಎರಡು ಲಿಂಗಾಣುಗಳು ಅಂದ್ರೆ ಹೆಣ್ಣು ಲಿಂಗಾಣು ಹಾಗೆ ಗಂಡು ಲಿಂಗಾಣುಗಳ ಸಂಯೋಗವನ್ನ ಪರಾಗಸ್ಪರ್ಶ ಅಂತ ಕರಿತೇವೆ, ಆಯ್ತಾ. ನೀವ್ ಇದನ್ನ ಕೇಳಿರ್ಬೋದು. ವೆನಿಲ್ಲಾ ಅಂತ ಒನ್ ಟೈಮ್ ಅಲ್ಲಿ ವೆನಿಲ್ಲಾ ಅಂತ ಬೆಳೆ ತುಂಬಾ ಫೇಮಸ್ ಆಗಿತ್ತು ಅಲ್ವಾ. ವೆನಿಲ್ಲಾ ಗೊತ್ತಿದೆ ನಿಮ್ಗೆ, ಐಸ್ ಕ್ರೀಮ್ ಫ್ಲೇವರ್ಸ್ ಅಲ್ಲೆಲ್ಲ ಹಾಕ್ತಾರೆ ಅಲ್ವಾ, ವೆನಿಲ್ಲಾ ಫ್ಲೇವರ್ ಅಂತಾನೆ ಹೇಳ್ತಾರೆ. ಸೊ ಆ ಬೆಳೆ ಏನಾಗಿತ್ತು, ತುಂಬಾ ಫೇಮಸ್ ಆಗಿತ್ತು. ಆಗ ನಾವು ಕೆಲವೊಂದ್ಸಲ ಕೇಳಿದ್ವಿ, ಆ ಗಿಡಕ್ಕೆ ಏನ್ ಮಾಡ್ಬೇಕು, ಅದು ಹೂ ಬಿಡತ್ತೆ, ಆ ಹೂವನ್ನ ಪರಾಗಸ್ಪರ್ಶ ಮಾಡಿದ್ರೆ ಮಾತ್ರ ವೆನಿಲ್ಲಾ ಸಾಡ್ಗೆ ಹೊರಗಡೆ ಬರುತ್ತೆ ಅಂತ ಕೇಳಿದ್ದೇವೆ. ಹೌದಾ, ಕೇಳಿರ್ಬೋದು, ಕೇಳಿರ್ತೀರಾ, ನೆನ್ಪು ಮಾಡ್ಕೊಳ್ಳಿ. ಸೊ ಹಾಗಾದ್ರೆ ಈಗ ನಾವು ಸರಿಯಾಗಿ ಕಲ್ತ್ಕೊಳ್ಳೋಣ, ಪರಾಗಸ್ಪರ್ಶ ಕ್ರಿಯೆ ಅಂದ್ರೆ ಅಲ್ಲಿ ಎಕ್ಸಾಕ್ಟ್ ಆಗಿ ಏನಾಗತ್ತೆ. ಸೊ ಇಲ್ಲಿ ಹೂಗಳಲ್ಲಿ ಯುಗ್ಮಜ ಉತ್ಪತ್ತಿಯಾಗಿ ಅದು ಬೀಜವಾಗಿ ಕನ್ವರ್ಟ್ ಆಗ್ಬೇಕು ಅಂದ್ರೆ ಅದಕ್ಕೆ ಪರಾಗಸ್ಪರ್ಶ ಕ್ರಿಯೆಯ ಅವಶ್ಯಕತೆ ಇದೆ ಅಂತ ಹೇಳ್ತೇವೆ. ಸೊ ಪ್ರಮುಖವಾಗಿ ನಾವು ಹೂಗಳಲ್ಲಿ ಎರಡು ರೀತಿಯ ಪರಾಗಸ್ಪರ್ಶ ಕ್ರಿಯೆಯನ್ನ ನೋಡ್ತೇವೆ. ಮೊದಲನೆಯದು ಸ್ವಕೀಯ ಪರಾಗಸ್ಪರ್ಶ ಅಂತ ಹೇಳ್ತೇವೆ, ಸ್ವಕೀಯ ಪರಾಗಸ್ಪರ್ಶ. ಎರಡನೆಯದು ಪರಕೀಯ
ಪರಾಗ ಸ್ಪರ್ಶ ಅಂತ ಹೇಳ್ತೇವೆ. ಎರಡನೆಯದು ಪರಕೀಯ ಪರಾಗ ಸ್ಪರ್ಶ. ಆಯ್ತಾ? ಎರಡೂ ಕೂಡ ಪರಾಗಸ್ಪರ್ಶ ಕ್ರಿಯೆನೆ, ಆದ್ರೆ ಆಗೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಪರಾಗಸ್ಪರ್ಶ ಆ ಪ್ರಾಸೆಸ್ ಆಗೋದ್ರಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತೆ. ಸ್ವಕೀಯ, ಸ್ವ ಅಂದ್ರೆ ಏನು? ನಮ್ಮಿಂದ, ಅಂದ್ರೆ ಅದರಿಂದನೇ, ಯಾವುದರಿಂದ ಆಗ್ತಾ ಇದೆಯೋ ಅದನ್ನ ಸ್ವಕೀಯ ಅಂತ ಹೇಳ್ತೇವೆ. ಹೌದಾ? ಪರಕೀಯ ಅಂದ್ರೆ ಏನು? ಪರ ಅಂದ್ರೆ ಬೇರೆ, ಬೇರೆ ಇದರಿಂದ ಪರಾಗಸ್ಪರ್ಶ ಕ್ರಿಯೆ ಆಗಬೇಕು, ಅದನ್ನ ಪರಕೀಯ ಪರಾಗಸ್ಪರ್ಶ ಅಂತ ಹೇಳ್ತೇವೆ. ಸೊ ಪರಕೀಯ ಪರಾಗಸ್ಪರ್ಶವನ್ನ ಆಮೇಲೆ ನೋಡೋಣ. ಮೊದಲನೆಯದಾಗಿ ಸ್ವಕೀಯ ಪರಾಗಸ್ಪರ್ಶ ಅಂದ್ರೆ ಏನು? ಇಲ್ಲಿ ಏನಾಗುತ್ತೆ, ಇದನ್ನ ಸೆಲ್ಫ್ ಪಾಲಿನೇಷನ್ ಅಂತ ಹೇಳ್ತೇವೆ ಇಂಗ್ಲಿಷ್ ಅಲ್ಲಿ. ಸ್ವಕೀಯ ಪರಾಗಸ್ಪರ್ಶ ಆರ್ ಸೆಲ್ಫ್ ಪಾಲಿನೇಷನ್ ಅಂತ ಕರಿತೇವೆ. ಮುಖ್ಯವಾಗಿ ಹೂಗಳಲ್ಲಿ, ಹೂ ಬಿಡುವ ಸಸ್ಯಗಳಲ್ಲಿ ಎರಡು ರೀತಿಯ ಪರಾಗಸ್ಪರ್ಶ ಕ್ರಿಯೆ ನಡೆಯುತ್ತೆ. ಒಂದು ಸ್ವಕೀಯ ಪರಾಗಸ್ಪರ್ಶ ಆದ್ರೆ ಇನ್ನೊಂದು ಪರಕೀಯ ಪರಾಗಸ್ಪರ್ಶ ಅಂತ ಹೇಳ್ತೇವೆ. ಸೊ ಇಲ್ಲಿ ಸ್ವಕೀಯ ಪರಾಗಸ್ಪರ್ಶ ಅಂದ್ರೆ ಏನು? ಅದೇ ಹೂವಿನ ಕೇಸರದ ಪರಾಗವು ಅದೇ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆ ಆಗತ್ತೆ. ಇಂಥ ಕ್ರಿಯೆಯನ್ನ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಅಥವಾ ಸೆಲ್ಫ್ ಪಾಲಿನೇಷನ್ ಅಂತ ಹೇಳ್ತೇವೆ. ನೋಡಿ ಇಲ್ಲಿ, ಈಗ ಒಂದು ಹೂವಲ್ಲಿ ಏನಿದೆ? ಕೇಸರನು ಇದೆ, ಶಲಾಕಾಗ್ರನು ಇದೆ. ಹೌದಾ? ಎಲ್ಲ ಹೂವಲ್ಲೂ ಇರೋದಿಲ್ಲ, ಕೆಲವೊಂದು ಹೂವಲ್ಲಿ ಅವು ಎರಡೂ ಇರುತ್ತೆ ಅನ್ನೋದನ್ನ ನಾವು ಕಲ್ತ್ಕೊಂಡು ಬಂದಿದ್ದೇವೆ. ಅಂತಹದ್ದನ್ನು ದ್ವಿಲಿಂಗಿ ಸಸ್ಯ ಅಂತ ಕರಿತೇವೆ. ಸೊ ಈಗ ನಾವು ದ್ವಿಲಿಂಗಿ ಸಸ್ಯವನ್ನ ಕನ್ಸಿಡರ್ ಮಾಡೋಣ. ಇಲ್ಲೇನಿದೆ ಈಗ? ಅದಕ್ಕೆ ಕೇಸರನು ಇದೆ, ಶಲಾಕಾಗ್ರನು ಇದೆ. ಆಯ್ತಾ? ಕೇಸರ ಅಂದ್ರೆ ಏನು? ಗಂಡು ಲಿಂಗಾಣು. ಶಲಾಕ ಅಂದ್ರೆ ಏನು? ಹೆಣ್ಣು ಲಿಂಗಾಣು. ಸೊ ಇವ್ ಎರಡು ಲಿಂಗಾಣು ಇದ್ದಿದ್ದಕ್ಕೆ ದ್ವಿಲಿಂಗಿ ಸಸ್ಯ ಅಂತ ಹೇಳ್ತೇವೆ. ಈಗ ದ್ವಿಲಿಂಗಿ ಸಸ್ಯದಲ್ಲಿ ಸ್ವಕೀಯ ಪರಾಗಸ್ಪರ್ಶ ಆಗ್ತಾ ಇದೆ ಅಂದ್ರೆ ಅದೇ ಹೂವಿನ ಕೇಸರದ ಭಾಗ ಅಂದ್ರೆ ಗಂಡು ಲಿಂಗಾಣುವು ಅದೇ ಹೂವಿನ ಶಲಾಕದ ಭಾಗ ಅಂದ್ರೆ ಹೆಣ್ಣು ಲಿಂಗಾಣುವಿಗೆ ವರ್ಗಾವಣೆ ಆಗುವ ಕ್ರಿಯೆಯನ್ನ ಸ್ವಕೀಯ ಪರಾಗಸ್ಪರ್ಶ ಅಂತ ಕರಿತೇವೆ. ಉದಾಹರಣೆಗೆ ಗೋಧಿ, ಭತ್ತ, ಟೊಮ್ಯಾಟೊ, ಬಟಾಣಿ ಗಿಡ ಇತ್ಯಾದಿ ಇವೆಲ್ಲ ಯಾವ್ದ್ರ ಅಂಡರ್ ಬರುತ್ತೆ? ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಬರುತ್ತೆ. ಇವೆಲ್ಲದರಲ್ಲೂ ಏನಾಗ್ಬೇಕು? ಅದೇ ಹೂವಿನ ಕೇಸರದಿಂದ ಅದೇ ಹೂವಿನ ಶಲಾಕಾಗ್ರ ವರ್ಗಾವಣೆಯಾಗಿ ಪರಾಗಸ್ಪರ್ಶ ಕ್ರಿಯೆ ನಡೆಯುತ್ತೆ ಅಂತ ಹೇಳ್ತೇವೆ. ಆಯ್ತಾ? ಹೇಗ್ ವರ್ಗಾವಣೆ ಆಗತ್ತೆ ಅನ್ನೋದನ್ನ ಆಗ ಹೇಳ್ದೆ ನಾನು. ಪರಾಗ ರೇಣುವಿನಿಂದ ಇಲ್ಲಿ ಏನಾಗತ್ತೆ? ಕೊಳವೆಯ ರೂಪದಲ್ಲಿ ಪರಾಗ ಕೋಶ ಅಂತ ನೋಡಿದ್ದೇವೆ. ಆ ಕೋಶದ ಮೂಲಕ ಏನಾಗತ್ತೆ? ಪರಾಗ ರೇಣುವು ಅಂಡಾಶಯವನ್ನ, ಹೂವಿನ ಅಂಡಾಶಯವನ್ನ ತಲುಪುತ್ತೆ. ಆ ಅಂಡಾಶಯದಲ್ಲಿ ಅಂಡಾಣುಗಳಿರುತ್ತೆ. ಆ ಅಂಡಾಣುವನ್ನ ಏನ್ ಮಾಡತ್ತೆ? ಅದು ಹೋಗಿ ಕೂಡ್ಕೊಂಡಾಗ ಯುಗ್ಮಜ ಉತ್ಪತ್ತಿ ಆಗತ್ತೆ. ನಂತರ ಆ ಯುಗ್ಮಜವು ಬೀಜವಾಗಿ ಪರಿವರ್ತನೆ ಆಗತ್ತೆ. ಸೊ ಇಲ್ಲಿ ಸ್ವಕೀಯದಲ್ಲಿ ಮೇನ್ ಆಗಿ ಅದೇ ಹೂವಿನ ಪರಾಗ ರೇಣುವು ಅದೇ ಹೂವಿನ ಅಂಡಾಣುವಿನೊಂದಿಗೆ ಸಹಯೋಗ ಆಗಿ ಪರಾಗಸ್ಪರ್ಶ ಕ್ರಿಯೆ ನಡೆಯುತ್ತೆ, ಬೀಜ ಉತ್ಪತ್ತಿ ಆಗತ್ತೆ ಅಂತ ಹೇಳ್ತೇವೆ. ಇದು ಸ್ವಕೀಯ ಪರಾಗಸ್ಪರ್ಶ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಎರಡನೆಯದು ಪರಕೀಯ ಪರಾಗಸ್ಪರ್ಶ ಅಂತ ಹೇಳ್ತೇವೆ. ಪರಕೀಯ ಅಂದ್ರೆ ಬೇರೆದ್ರಿಂದ, ಅಂದ್ರೆ ಒಂದು ಹೂವಿನ ಕೇಸರದ ಪರಾಗವು ಮತ್ತೊಂದು ಹೂವಿನ ಶಲಾಕಾಗ್ರಕ್ಕೆ ಏನಾಗ್ಬೇಕು? ವರ್ಗಾವಣೆ ಆಗ್ಬೇಕು. ಈಗ ನೋಡಿ ಇಲ್ಲಿ ಇದು ಒಂದು ಹೂವು, ಆಯ್ತಾ? ಇಲ್ಲೊಂದು ಹೂವಿದೆ, ಎರಡಿದೆ, ಎರಡು ಹೂಗಳನ್ನ ತಗೊಂಡಿದ್ದೇವೆ. ಸೊ ಇಲ್ಲಿ ಒಂದು ಹೂವಿನ ಕೇಸರ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ನೋಡಿ ಇದು, ಆಯ್ತಾ? ಈ ಹೂವಿನಲ್ಲಿ ಏನಿದೆ? ಕೇಸರ ಇದೆ. ಕೇಸರ ಅಂದ್ರೆ ಏನು? ಕೇಸರ ಅಂದ್ರೆ ಗಂಡು ಲಿಂಗಾಣುವಿನ ಜಾಗ. ಹೌದಾ? ಗಂಡು ಲಿಂಗಾಣು. ಇದು ಏನಾಗ್ಬೇಕು? ಈ ಹೂವಿನ ಕೇಸರ ಈ ಹೂವಿನ ಶಲಾಕಾಗ್ರಕ್ಕೆ, ಶಲಾಕಾಗ್ರ ಅಂದ್ರೆ ಏನು? ಹೆಣ್ಣು ಲಿಂಗಾಣುವಿನ ಜಾಗ ಅಂತ ಹೇಳ್ತೇವೆ. ಹೌದಾ? ಸೊ ಇಲ್ಲಿ ಏನಾಗತ್ತೆ? ಕೇಸರ, ಒಂದು ಹೂವಿನ ಕೇಸರ ಮತ್ತೊಂದು ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆ ಆಗತ್ತೆ. ವರ್ಗಾವಣೆ ಆಗೋ ಕ್ರಿಯೆಯನ್ನ ಪರಕೀಯ ಪರಾಗಸ್ಪರ್ಶ ಅಂತ ಕರಿತೇವೆ. ಇಲ್ಲಿ ಏನಾಗ್ಬೇಕು? ಒಂದು ಹೂವಿನ ಕೇಸರದ ಪರಾಗ ಮತ್ತೊಂದು ಹೂವಿನ ಶಲಾಕಾಗ್ರಕ್ಕೆ ಏನಾಗಿದೆ? ವರ್ಗಾವಣೆ ಆಗಿದೆ. ಅದು ಹೇಗೆ ವರ್ಗಾವಣೆ ಆಗತ್ತೆ ಅನ್ನೋದನ್ನ ಹೇಳ್ತೇನೆ ನಾನು. ಸೊ ಇಲ್ಲಿ ಪರಕೀಯ ಪರಾಗಸ್ಪರ್ಶ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳಿ ಫಸ್ಟ್. ಆಯ್ತಾ? ಇದನ್ನ ನಾವು ಕ್ರಾಸ್ ಪಾಲಿನೇಷನ್ ಅಂತ ಕರಿತೇವೆ. ಸೆಲ್ಫ್ ಪಾಲಿನೇಷನ್ ಅಂದ್ರೆ ಸ್ವಕೀಯ ಪರಾಗಸ್ಪರ್ಶ, ಕ್ರಾಸ್ ಪಾಲಿನೇಷನ್ ಅಂದ್ರೆ ಪರಕೀಯ ಪರಾಗಸ್ಪರ್ಶ.
ಸೊ ಇಲ್ಲಿ ಪರಕೀಯ ಪರಾಗಸ್ಪರ್ಶದಲ್ಲಿ ಒಂದು ಹೂವಿನ ಕೇಸರದ ಪರಾಗವು ಮತ್ತೊಂದು ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಯಾಗಿ ಪರಾಗಸ್ಪರ್ಶ ಕ್ರಿಯೆ ನಡೆದರೆ ಅದನ್ನ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಅಂತ ಕರಿತೇವೆ. ಉದಾಹರಣೆಗಾಗಿ ಯಾವ ಯಾವ ಹೂ ಬಿಡುವ ಸಸ್ಯಗಳಲ್ಲಿ ನಾವಿದನ್ನ ನೋಡ್ಬಹುದು? ಸೇಬು ಅಂದ್ರೆ ಸೇಬುವಿನ ಗಿಡದಲ್ಲಿ ನೋಡ್ತೇವೆ. ಹಾಗೆ ಮಾವು, ಕುಂಬಳಕಾಯಿ, ಇವೆಲ್ಲ ಏನಿದು ಪರಕೀಯ ಪರಾಗಸ್ಪರ್ಶ ಕ್ರಿಯೆ ನಡೆಸುವ ಸಸ್ಯಗಳಿಗೆ ಉದಾಹರಣೆ. ಈ ಸಸ್ಯಗಳಲ್ಲಿ ಬಿಡುವ ಹೂಗಳು ಏನ್ ಮಾಡತ್ತೆ? ಪರಕೀಯ ಪರಾಗಸ್ಪರ್ಶ ಕ್ರಿಯೆಯನ್ನ ನಡೆಸಿ ಏನ್ ಮಾಡತ್ತೆ? ಬೀಜವನ್ನ ಉತ್ಪತ್ತಿ ಮಾಡತ್ತೆ. ಹಾಗಾದ್ರೆ ಈಗ ನೋಡಿ, ಇಲ್ಲಿ ಒಂದು ಹೂವಿನ ಕೇಸರ ಇನ್ನೊಂದು ಹೂವಿನ ಶಲಾಕಾಗ್ರಕ್ಕೆ ಸೇರಿ ಏನಾಗ್ಬೇಕು? ಪರಾಗಸ್ಪರ್ಶ ಆಗ್ಬೇಕು, ಹೌದಾ? ಹೀಗಾಗುವಾಗ ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಅದರ ವರ್ಗಾವಣೆ ಹೇಗಾಗತ್ತೆ? ಈಗ ನಮ್ಮ ಮನುಷ್ಯರ ಹಾಗೆ ಹೂವಿಗೆ ಕೈ ಇದೆಯಾ? ನಿನ್ ಕೇಸರವನ್ನ ನಂಗೆ ಕೊಡು, ಶಲಾಕಾಗ್ರವನ್ನ ನೀನ್ ತಗೋ ಅಂತ ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ ಇಲ್ಲ ಅಲ್ವಾ? ಸೊ ಅವುಗಳಿಗೆ ಏನಾಗ್ಬೇಕು? ಬೇರೆ ಯಾವ್ದಾದ್ರು ಮಾಧ್ಯಮದ ಸಹಾಯ ಬೇಕು ಅಲ್ವಾ? ಅಂದ್ರೆ ಈಗ ಒಂದು ಹೂವಿನ ಕೇಸರ ಇನ್ನೊಂದು ಹೂವಿನ ಶಲಾಕಾಗ್ರಕ್ಕೆ ಹೋಗಿ ಸೇರ್ಬೇಕು ಅಂದ್ರೆ ಅಲ್ಲಿ ವರ್ಗಾವಣೆ ಆಗ್ಬೇಕಲ್ವಾ? ವರ್ಗಾವಣೆ ಆಗ್ಲಿಕ್ಕೆ ಅವುಗಳಿಗೆ ಏನ್ ಬೇಕು? ಮಾಧ್ಯಮಗಳು ಬೇಕು. ಯಾವ್ದಾದ್ರು ಒಂದು ಮಾಧ್ಯಮದ ಮೂಲಕ ಏನಾಗ್ಬೇಕು? ಅದು ವರ್ಗಾವಣೆ ಆಗ್ಬೇಕು. ಸೊ ಹಾಗಾದ್ರೆ ಆ ಮಾಧ್ಯಮ ಅಂದ್ರೆ ಯಾವುದು? ಇಲ್ಲಿ ಗಾಳಿ ಇರಬಹುದು, ಗಾಳಿಯನ್ನು ಮಾಧ್ಯಮ ಅಂತ ಕರಿತೇವೆ. ಗಾಳಿ ಮಾಧ್ಯಮ, ನೀರಿನ ಮಾಧ್ಯಮ ಇರಬಹುದು, ಅಥವಾ ಪ್ರಾಣಿಗಳು, ಇವು ಕೂಡ ಒಂದು ಮಾಧ್ಯಮ. ಮಾಧ್ಯಮ ಅಂದ್ರೆ ಎಕ್ಸ್ಟರ್ನಲ್ ಏಜೆಂಟ್ ಅಂತ ಹೇಳ್ಬಹುದು ನಾವಿಲ್ಲಿ. ಬೇರೆ ಒಂದು ಏನಿದು ಒಂದು ಬೇರೆ ಒಬ್ಬರ ಸಹಾಯದಿಂದ ಏನಾಗ್ಬೇಕು ಇದು, ಅಥವಾ ಬೇರೆ ಮಾಧ್ಯಮದ ಮೂಲಕ ಟ್ರಾನ್ಸ್ಫರ್ ಆಗ್ತಾ ಇದೆ. ಸೊ ಇವುಗಳು ಗಾಳಿ, ನೀರು ಮತ್ತು ಪ್ರಾಣಿ. ಹೇಗೆ ಹಾಗಾದ್ರೆ? ಈಗ ನಾವು ಗಾಳಿಯ ಮಾಧ್ಯಮದಿಂದ ಏನಾಗ್ತಾ ಇದೆಯಂತೆ? ಪರಕೀಯ ಪರಾಗಸ್ಪರ್ಶ ಆಗ್ತಾ ಇದೆ. ಸೊ ನಾವು ನೋಡಿದ್ದೇವೆ, ಜೋರಾಗಿ ಗಾಳಿ ಬೀಸುತ್ತಲ್ವಾ, ಆಗ ಏನಾಗತ್ತೆ ಅಂದ್ರೆ ಎಲೆಗಳು, ಹೂಗಳೆಲ್ಲ ಏನಾಗ್ಬೇಕು? ಅಲಗ್ಬೇಕು ಅಲ್ವಾ? ಸೊ ಹಾಗೆ ಫ್ಲಕ್ಚುವೇಟ್ ಆದಾಗ ಏನಾಗತ್ತೆ? ಅವುಗಳ ಕೇಸರ, ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಹೂವಿದೆ ಅಂತ ಇಟ್ಕೊಳ್ಳಿ, ಜೋರಾಗಿ ಗಾಳಿ ಬೀಸ್ತಾ ಇದೆ ಅಂತ ಆದಾಗ ಇದ್ರ ಕೇಸರ ಇರುತ್ತೆ ಅಲ್ವಾ, ಅದೇನಾಗತ್ತೆ? ಗಾಳಿಯ ಮೂಲಕ ಹಾದು ಅಂದ್ರೆ ಹಾರೋಕೆ ಸ್ಟಾರ್ಟ್ ಆಗಿ ಇನ್ನೊಂದು ಸಸ್ಯದಲ್ಲಿರುವ ಹೂವಿನ ಮೇಲೆ ಏನಾಗತ್ತೆ? ಬಂದು ಬೀಳತ್ತೆ. ಆಯ್ತಾ? ಬಂದು ಬಿದ್ದಾಗ ಏನಾಯ್ತು? ಇಲ್ಲಿ ಈ ಹೂವಿನಲ್ಲಿ ಶಲಾಕಾಗ್ರ ಇರುತ್ತೆ ಅಲ್ವಾ, ಸೊ ಅಲ್ಲಿ ಬಿತ್ತು ಹೀಗೆ ಬೀಳೋದ್ರಿಂದ ಏನಾಗತ್ತೆ? ಮುಂದೆ ಅವು ಅಂಡಾಶಯವನ್ನ ತಲುಪಿ ಅಲ್ಲಿ ಏನ್ ಮಾಡತ್ತೆ? ಯುಗ್ಮಜವನ್ನ ಉತ್ಪತ್ತಿ ಮಾಡತ್ತೆ. ಹೀಗೆ ಗಾಳಿ ಮಾಧ್ಯಮ ಸಹಾಯ ಮಾಡಿದ್ರೆ ನೀರಿನ ಮಾಧ್ಯಮ ಹೇಗೆ ಸಹಾಯ ಮಾಡತ್ತೆ? ಇಲ್ಲೂ ಕೂಡ ಅಷ್ಟೇ. ನೀರು ಅಂದ್ರೆ ಈಗ ಜೋರಾಗಿ ಮಳೆ ಬಂದಾಗ ಮಳೆ ಗಾಳಿ ಒಟ್ಟಿಗೆ ಬರುತ್ತೆ, ಹೌದಾ? ಇಲ್ಲ ಅಂದ್ರೆ ಕೆಲವೊಂದ್ಸಲ ಫ್ಲಡ್ಸ್ ಅಂದ್ರೆ ಪ್ರವಾಹಗಳು ಬಂದಾಗ ಏನಾಗತ್ತೆ? ಅವುಗಳು ನೀರಿನಲ್ಲಿ ತೇಲ್ಕೊಂಡು ಬಂದು ಒಂದು ಜಾಗವನ್ನ ಸೇರತ್ತೆ. ಹಾಗೆ ಏನಾಯ್ತು? ಅಲ್ಲಿ ವರ್ಗಾವಣೆ ಆಗತ್ತೆ. ಇನ್ನು ಪ್ರಾಣಿಗಳನ್ನ ಮಾಧ್ಯಮ ಅಂತ ಹೇಳೋದಿಕ್ ಹೋದ್ರೆ, ಈಗ ಫಾರ್ ಎಕ್ಸಾಂಪಲ್ ಆಕಳ ಏನ್ ಮಾಡತ್ತೆ? ಕೆಲವೊಂದು ಸಸ್ಯಗಳ ಭಾಗಗಳನ್ನ ತಿನ್ನುತ್ತೆ, ಹೌದಾ? ತಿಂದು ಏನ್ ಮಾಡತ್ತೆ? ಅದು ಒಂದು ಕಡೆ ಹೋಗಿ ಅದನ್ನ ವಿಸರ್ಜನೆ ಮಾಡತ್ತೆ. ಆ ವಿಸರ್ಜನೆ ಮಾಡಿದ ಜಾಗದಲ್ಲಿ ಏನಾಯ್ತು? ವರ್ಗಾವಣೆ ಆಯ್ತು ಅಂತ ಹೇಳ್ತೇವೆ. ಹಾಗೆ ಪಕ್ಷಿಗಳನ್ನು ಕೂಡ ನಾವು ಮಾಧ್ಯಮಗಳಾಗಿ ಕನ್ಸಿಡರ್ ಮಾಡ್ತೇವೆ. ಯಾಕಂದ್ರೆ ನೋಡಿರ್ತೀರಾ ನೀವು, ದುಂಬಿಗಳು ಅಂತ ಹೇಳ್ತೇವೆ. ಹೂವನ್ನ ಏನ್ ಮಾಡತ್ತೆ? ಅದು ಕೇಸರದ ಮೇಲೆ ಬಂದು ಕೂತ್ಕೊಳ್ಳತ್ತೆ. ದುಂಬಿಗಳು ಕೂತ್ಕೊಂಡು ನೆಕ್ಸ್ಟ್ ಅಲ್ಲಿ ಅದಕ್ಕೆ ಬೇಕಾಗಿರೋ ಅಂಶವನ್ನ ಪಡ್ಕೊಂಡು ಹೋಗಿ ಹಾರೋಗಿ ಇನ್ನೊಂದು ಹೂವಿನ ಮೇಲೆ ಕೂರುತ್ತೆ. ಅಲ್ಲಿಗೆ ಏನಾಯ್ತು? ಒಂದು ಹೂವಿನಲ್ಲಿರೋ ಕೇಸರ ತಗೊಂಡೋಗಿ ಇನ್ನೊಂದು ಹೂವಿಗೆ ಹಾಕ್ತು, ಹೌದಾ? ಹೀಗೆ ಏನಾಯ್ತು? ವರ್ಗಾವಣೆ ಆಯ್ತು ಅಂತ ಹೇಳ್ತೇವೆ. ಸೊ ಹೀಗೆ ಮಾಧ್ಯಮಗಳು ಏನ್ ಮಾಡತ್ತ? ಈ ಪರಕೀಯ ಪರಾಗಸ್ಪರ್ಶ ಕ್ರಿಯೆಗೆ ಸಹಾಯ ಮಾಡತ್ತೆ. ಹೀಗೆ ಸಹಾಯ ಮಾಡಿ ಅಲ್ಲಿ ಏನಾಯ್ತು? ಯುಗ್ಮಜ ಉತ್ಪತ್ತಿ ಆಯ್ತು. ಆ ಯುಗ್ಮಜ ಏನಾಗತ್ತೆ? ಮುಂದೆ ಬೀಜವಾಗತ್ತೆ. ನೋಡಿ ಇಲ್ಲಿ ಮೊಳೆಯುವಿಕೆ ಅಂದ್ರೆ ಏನು ಹಾಗಾದ್ರೆ? ಸೊ ಈಗ ಹೂವಿನಲ್ಲಿ ನಾವು ಏನನ್ನ ಕಲ್ತಿದ್ದೇವೆ? ಪರಾಗಸ್ಪರ್ಶ ಕ್ರಿಯೆ ಆಗ್ಬೇಕು. ಅದು ಸ್ವಕೀಯ ಪರಾಗಸ್ಪರ್ಶ ಆದ್ರೂ ಆಗಿರಬಹುದು ಅಥವಾ ಪರಕೀಯ ಪರಾಗಸ್ಪರ್ಶ ಆದ್ರೂ ಆಗಿರಬಹುದು. ಸೊ ಇವೆರಡರಲ್ಲಿ ಯಾವ್ದಾದ್ರು ಒಂದು ತರದ ಪರಾಗಸ್ಪರ್ಶ ಕ್ರಿಯೆ ನಡೆದು ಏನಾಗತ್ತೆ ಅಂದ್ರೆ ಯುಗ್ಮಜ ಉತ್ಪತ್ತಿ ಆಯ್ತು. ಆಯ್ತಾ? ಅಲ್ಲಿಯ ತನಕ ನೋಡಿದ್ವಿ. ನೆಕ್ಸ್ಟ್ ಅಲ್ಲಿ ಮೊಳಕೆ ಹೊಡೆಯೋದು ಅಂದ್ರೆ ಏನು? ಬೀಜವು ಭವಿಷ್ಯದ ಸಸ್ಯ ಅಂತ ಹೇಳ್ತೇವೆ. ಸೊ ಇದು ಏನನ್ನ ಹೊಂದಿರುತ್ತೆ ಅಂದ್ರೆ ಭ್ರೂಣವನ್ನ ಹೊಂದಿರುತ್ತೆ. ಈ ಬೀಜ ಹೇಗಾಯ್ತು? ನಾವು ಯುಗ್ಮಜ ಅಂತ ಹೇಳಿದ್ವಿ ಅಲ್ವಾ?
ಯುಗ್ಮಜ ಅಂತ ನಾನು ಹೇಳ್ದೆ ಅಲ್ವಾ ಆಗ, ಅಂದ್ರೆ ಗಂಡು ಲಿಂಗಾಣು ಮತ್ತೆ ಹೆಣ್ಣು ಲಿಂಗಾಣುಗಳು ಅಂಡಾಶಯದೊಳಗಡೆ ಏನಾಯ್ತು, ಸಹಯೋಗ ಆಗಿ ಅಲ್ಲಿ ಯುಗ್ಮಜ ಉತ್ಪತ್ತಿ ಆಯ್ತು. ಆ ಯುಗ್ಮಜ ನಂತರ ಬೀಜವಾಗಿ ಪರಿವರ್ತನೆ ಹೊಂದುತ್ತೆ. ಈ ಬೀಜವನ್ನ ನಾವು ಭವಿಷ್ಯದ ಸಸ್ಯ ಅಂತ ಕರಿತೇವೆ. ಗೊತ್ತಿದೆ ನಮ್ಗೆ, ಬೀಜವೇ ಮೊಳಕೆಯೊಡೆದು ಸಸಿಯಾಗಿ ಗಿಡ ಆಗ್ಬೇಕು, ಹೌದಾ? ಸೊ ಹಾಗಾಗುವಾಗ ಇದು ಏನನ್ನು ಹೊಂದಿರುತ್ತೆ ಅಂದ್ರೆ, ಈ ಬೀಜವು ಭವಿಷ್ಯದ ಸಸ್ಯ ಅಂತ ಹೇಳ್ತೇವೆ. ಅಥವಾ ಇದು ಏನಿರುತ್ತೆ, ಇದು ಭ್ರೂಣವನ್ನ ಹೊಂದಿದ್ದು ಸೂಕ್ತ ಪರಿಸ್ಥಿತಿಗಳಲ್ಲಿ ಏನ್ ಮಾಡತ್ತೆ, ಅದು ಮೊಳಕೆ ಹೊಡೆಯುತ್ತೆ. ಅಂದ್ರೆ ಅದು ಒಂದೇ ಸಲ ಆಗೋ ಬೆಳವಣಿಗೆ ಅಲ್ಲ, ಹೌದಾ? ಇವೆಲ್ಲ ಸ್ಲೋ ಆಗಿ ನಡೆಯೋ ಪ್ರೊಸೆಸ್. ಸೊ ಅಲ್ಲಿ ಫಸ್ಟ್ ಏನಾಗ್ಬೇಕು, ಹೂ ಬಿಡ್ಬೇಕು ಗಿಡದಲ್ಲಿ, ಆ ಹೂವಿನಲ್ಲಿ ಪರಾಗಸ್ಪರ್ಶ ಕ್ರಿಯೆ ಆಗಬೇಕು. ಅದು ಸ್ವಕೀಯ ಆದ್ರೂ ಆಗಿರಬಹುದು, ಪರಕೀಯ ಪರಾಗಸ್ಪರ್ಶ ಆದ್ರೂ ಆಗಬಹುದು. ಆ ಪರಾಗಸ್ಪರ್ಶ ಕ್ರಿಯೆಯಿಂದ ಏನಾಗತ್ತೆ, ಯುಗ್ಮಜ ಉತ್ಪತ್ತಿ ಆಗತ್ತೆ. ಯುಗ್ಮಜವು ದಿನ ಕಳೆದಂತೆ ಬೀಜವಾಗಿ ಪರಿವರ್ತನೆ ಆಗತ್ತೆ. ಈ ಬೀಜವನ್ನ ಯಾವಾಗ ಅದು ಬೀಜ ಆಯ್ತೋ ಅದನ್ನ ನಾವು ಏನಂತ ಕರಿತೇವೆ, ಭವಿಷ್ಯದ ಸಸ್ಯ ಅಂತ ಹೇಳ್ತೇವೆ. ಯಾಕಂದ್ರೆ ಅದು ಭ್ರೂಣವನ್ನ ಹೊಂದಿರುತ್ತೆ. ಸೊ ಇದು ಏನಾಗತ್ತೆ, ಸೂಕ್ತ ಪರಿಸ್ಥಿತಿಗಳಲ್ಲಿ, ಅಂದ್ರೆ ಭೂಮಿಗೆ ಈಗ ಬೀಜವನ್ನ ಬಿತ್ತಿದ ಕೂಡಲೇ ಮೊಳಕೆ ಬರುತ್ತಾ, ಇಲ್ಲ. ಸೊ ಅಲ್ಲಿ ಏನಾಗ್ಬೇಕು, ಅದಕ್ಕೆ ಕಾಲ ಕಾಲಕ್ಕೆ ಬಿಸಿಲು ಹಾಗೆ ನೀರು ಯಾವ ಯಾವ ಅಂಶಗಳು ಬೇಕೋ ಅವೆಲ್ಲವನ್ನ ಅದು ಪಡ್ಕೊಂಡು ನಿಧಾನಕ್ಕೆ ಏನಾಗತ್ತೆ, ಅದು ಮೊಳಕೆ ಹೊಡೆಯುತ್ತೆ. ನೋಡಿ ಇಲ್ಲಿ ಇನಿಷಿಯಲಿ ಹೀಗಿತ್ತು, ನೆಕ್ಸ್ಟ್ ಅಲ್ಲಿ ಹೀಗಾಯ್ತು, ಹೌದಾ? ಸೆಕೆಂಡ್ ಸ್ಟೇಜ್ ಅಂತ ಹೇಳ್ತೇವೆ, ಇದು ಫಸ್ಟ್ ಸ್ಟೇಜ್. ನೆಕ್ಸ್ಟ್ ಅಲ್ಲಿ ಏನಾಯ್ತು, ಸ್ವಲ್ಪ ಮೊಳಕೆ ಬಂತು, ಹೌದಾ? ಹಾಗೆ ಆ ಮೊಳಕೆ ಇಷ್ಟು ದೊಡ್ಡದಾಗಿ ಬೆಳೆದು ನೆಕ್ಸ್ಟ್ ಅಲ್ಲಿ ಏನಾಯ್ತು, ಸಸಿ ಆಗತ್ತೆ, ಸಸಿಯಿಂದ ಗಿಡವಾಗತ್ತೆ, ಗಿಡದಿಂದ ನೆಕ್ಸ್ಟ್ ಅಲ್ಲಿ ಮರವಾಗತ್ತೆ. ಹೀಗೆ ಏನಾಗ್ಬೇಕು, ಅದು ಅಭಿವೃದ್ಧಿ ಹೊಂದುತ್ತಾ ಹೋಗ್ಬೇಕು. ಸೊ ಇಲ್ಲಿ ಮೊಳಕೆ ಹೊಡೆಯೋದು ಅಂದ್ರೆ ಅದೇನಾಗತ್ತೆ, ಸೂಕ್ತ ಪರಿಸ್ಥಿತಿಗಳಲ್ಲಿ ಮೊಳಕೆ ಹೊಡೆದು ಈ ತರ ಕ್ರಿಯೆಯನ್ನ ನಾವು ಮೊಳಕೆ ಹೊಡೆಯುವಿಕೆ ಅಥವಾ ಜರ್ಮಿನೇಷನ್ ಅಂತ ಕರಿತೇವೆ, ಆಯ್ತಾ? ಸೊ ನೋಡಿ, ಈಗ ನಾವು ಫಾರ್ ಎಕ್ಸಾಂಪಲ್ ನೀವೀಗ ಮೊಳಕೆ ಕಾಳನ್ನ ನಾವು ಮನೆಗಳಲ್ಲಿ ಬಳಸ್ತೇವೆ, ಹೌದಾ? ಅದು ಅತಿ ಹೆಚ್ಚು ಪ್ರೋಟೀನ್ ಅಂಶವನ್ನು ಹೊಂದಿರುತ್ತೆ ಅಂತ ಹೇಳ್ತೇವೆ ಅಲ್ವಾ? ಸೊ ಅದನ್ನ ನಾವು ಹೇಗೆ ಮೊಳಕೆ ತರಿಸ್ತೇವೆ, ಭೂಮಿ ಒಳಗಡೆ ಹಾಕೇ ಮೊಳಕೆ ಬರ್ಬೇಕಂತಿಲ್ಲ ಅಲ್ವಾ? ಹಾಕಿದ್ರೆ ಬರುತ್ತೆ ನೆಕ್ಸ್ಟ್ ಅಲ್ಲಿ, ಇಲ್ಲ ಅಂದ್ರೆ ಅದು ಮುಂದೆ ಸಸಿಯಾಗಿ ಬೆಳಿಬೇಕು ಅಂದ್ರೆ ಮಣ್ಣಿಗೆ ಹಾಕ್ಲೇಬೇಕು. ಜಸ್ಟ್ ಮೊಳಕೆ ಬರ್ಬೇಕು ಅಂದ್ರೆ ಏನ್ ಮಾಡ್ತೇವೆ ನಾವು, ಈಗ ಫಾರ್ ಎಕ್ಸಾಂಪಲ್ ಕಡಲೆ ಬೀಜವನ್ನ ನೀರಲ್ಲಿ ನೆನೆಸ್ತೀರಾ ಅಲ್ವಾ? ನೀರಲ್ಲಿ ನೆನೆಸಿ ಅದನ್ನ ನೀರ್ ತೆಗೆದು ಒಂದು ಬಟ್ಟೆಗೆ ಅದನ್ನ ಹಾಕಿ ಆ ನೀರನ್ನ ಬಸಿದು ನೆಕ್ಸ್ಟ್ ಅಲ್ಲಿ ಇಟ್ರೆ ಏನಾಗತ್ತೆ, 1 ಅಥವಾ 2 ದಿನದಲ್ಲಿ ಮೊಳಕೆ ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ. ಆ ಮೊಳಕೆ ಬಂದಿರೋ ಬೀಜವನ್ನ ನೀವು ಒಡೆದು ನೋಡಿ, ಒಂದು ಬೀಜ ತಗೊಂಡು ಒಡೀರಿ, ಆಯ್ತಾ? ಸೊ ಆ ಒಡೆದ್ರೆ ನಿಮ್ಗೆ ಒಳಗಡೆ ಹೀಗ್ ಕಾಣಿಸುತ್ತೆ, ಒಡೆದು ನೋಡಿದ್ರೆ ಒಳಗಡೆ ಪೋರ್ಷನ್ ಹೀಗಿರುತ್ತೆ. ಸೊ ಅಲ್ಲಿ ಏನಿರುತ್ತೆ, 2 ಬೀಜ ದಳಗಳು ಅಂತ ಹೇಳ್ತೇವೆ. ಕಡಲೆ ಇದು ದ್ವಿದಳ ಧಾನ್ಯ ಅಂತ ಹೇಳ್ತೀರಾ, ಹೌದಾ? ಏಕದಳ ದ್ವಿದಳ ಇದ್ರ ಬಗ್ಗೆ ನೀವು ಹೈಸ್ಕೂಲ್ ಅಲ್ಲೇ ಅಂದ್ರೆ 8th 9th ಹೀಗೆ ಕಲ್ತಿರ್ತೀರ. ಸೊ ಇಲ್ಲಿ ಇದು ದ್ವಿದಳ ಧಾನ್ಯ ಅಂತ ಹೇಳ್ತೇವೆ. ಕಡಲೆಯನ್ನ ಹೊಡೆದಾಗ ಬೀಜ ದಳಗಳು ಅಂದ್ರೆ 2, ಹೌದಾ? ಅವುಗಳನ್ನ ನೋಡ್ತೇವೆ. ಮಧ್ಯೆ ಏನಿರುತ್ತೆ, ಆ ಮೊಳಕೆ ಬಂದಿರೋ ಪೋರ್ಷನ್ ಅನ್ನ ನೋಡಿದ್ರೆ ನಮ್ಗೆ ಹೀಗ್ ಕಾಣಿಸುತ್ತೆ. ಇದನ್ನ ಪ್ರಥಮ ಕಾಂಡ ಅಥವಾ ಇದೇ ಭವಿಷ್ಯದ ಕಾಂಡ ಅಂತ ಹೇಳ್ತೇವೆ. ನೆಕ್ಸ್ಟ್ ಅಲ್ಲಿ ಇದೇ ಉದ್ದವಾಗಿ ಏನಾಗುತ್ತೆ, ಸಸಿಯಾಗಿ ಬೆಳೆಯುತ್ತೆ. ನೆಕ್ಸ್ಟ್ ಅಲ್ಲಿ ಏನ್ ಹೇಳ್ತೇವೆ, ಕೆಳಗಡೆ ಇರೋದು ಇದು ಪ್ರಥಮ ಮೂಲ ಅಥವಾ ಭವಿಷ್ಯದ ಬೇರು ಅಂತ ಕರೀತೇವೆ. ಸೊ ಇದಿಷ್ಟನ್ನ ನಾವು ಏನಂತ ಕಲ್ತಿದ್ದೇವೆ, ಮೊಳಕೆ ಒಡೆಯುವಿಕೆ ಕ್ರಿಯೆ ಮೂಲಕ ಏನ್ ಮಾಡಿದ್ವಿ, ಹೇಗೆ ಮೊಳಕೆ ಒಡೆಯುವಿಕೆ ಕ್ರಿಯೆ ನಡೆಯುತ್ತೆ ಅನ್ನೋದನ್ನ ಕಲ್ತಿದ್ದೇವೆ. ಸೊ ನೆಕ್ಸ್ಟ್ ಅಲ್ಲಿ ಬಂದ್ರೆ ನಾವ್ ಇಷ್ಟೊತ್ತು ಕಲ್ತಿದ್ದು ಬೇರೆ ಬೇರೆ ಜೀವಿಗಳಲ್ಲಿ ಸಂತಾನೋತ್ಪತ್ತಿ, ಅದು ಬ್ಯಾಕ್ಟೀರಿಯಾಗಳಲ್ಲಿ ಇರಬಹುದು, ಏಕಕೋಶ ಜೀವಿ ಅಥವಾ ಬಹುಕೋಶ ಜೀವಿಗಳಲ್ಲಿ ನೋಡಿದ್ವಿ. ನೆಕ್ಸ್ಟ್ ಅಲ್ಲಿ ಏನ್ ಮಾಡಿದ್ದೇವೆ, ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ನಾವು ಮೇನ್ ಆಗಿ ಹೂ ಬಿಡುವ ಸಸ್ಯಗಳಲ್ಲಿ ಹೇಗಾಗತ್ತೆ ಅನ್ನೋದನ್ನ ನೋಡಿದ್ವಿ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಮನುಷ್ಯರಲ್ಲಿ ಸಂತಾನೋತ್ಪತ್ತಿ ಅಂತ ಹೇಳ್ತೇವೆ. ಸೊ ನೋಡಿ, ಈಗ ಹೇಗೆ ಈಗ ಒಂದು ಬೀಜ ಮೊಳಕೆ ಒಡೆದು ಅದು ಕಾಲಕ್ರಮೇಣ ಸಸಿಯಾಗಿ ಗಿಡವಾಗಬೇಕು, ಹಾಗೆ ಮನುಷ್ಯರಲ್ಲೂ ಕೂಡ ಏನಾಗ್ಬೇಕು, ಕೆಲವೊಂದು ಬದಲಾವಣೆಗಳು ಕಾಲಕ್ಕೆ ತಕ್ಕ ಹಾಗೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತೇವೆ. ಈಗ ಹುಟ್ಟಿದ ಕೂಡಲೇನೆ ಹಲ್ಲು ಬರುತ್ತಾ ನಿಮ್ಗೆ, ಇಲ್ಲ. ಸೊ ನೆಕ್ಸ್ಟ್ ಅಲ್ಲಿ ಏನಾಗತ್ತೆ, ಹಲ್ಲು ಅಂತ ಹೇಳ್ತೇವೆ, ಅದು ಉತ್ಪತ್ತಿ ಆಗತ್ತೆ. ಅದು ಏಜ್ ಮುಂದೆ ನೀವು ವರ್ಷ ಕಳೀತಾ ಹೋದಂಗೆ ಹಲ್ಲು ಹೋಗಿ ಗಟ್ಟಿ ಹಲ್ಲುಗಳು ಬರುತ್ತೆ. ಹೀಗೆ ಮನುಷ್ಯ ಏನಾಗ್ಬೇಕು, ಸತತವಾಗಿ ಬದಲಾವಣೆ ಹೊಂದುತ್ತಾ ಹೋಗ್ತಾನೆ ಅಲ್ವಾ?
ಹೀಗೆ ವಯಸ್ಸಿಗೆ ತಕ್ಕ ಹಾಗೆ ಬದಲಾವಣೆಗಳಾಗ್ತಾ ಹೋಗುತ್ತೆ. ಸೊ ಬಾಲ್ಯದಿಂದ ಪ್ರೌಢಾವಸ್ಥೆ, ಹೀಗೆ ಇದನ್ನ ನೀವು ಕಲ್ತಿದ್ದೀರಾ. ಯಾವ ಯಾವ ಏಜು ಏನೇನಂತ ಕರಿತೇವೆ. ಬಾಲ್ಯ ಅಂದ್ರೆ ಎಷ್ಟರಿಂದ ಎಷ್ಟು ವರ್ಷ, ಹಾಗೆ ಪ್ರೌಢಾವಸ್ಥೆ ಅಂದ್ರೆ ಎಷ್ಟರಿಂದ ಎಷ್ಟು ವರ್ಷ, ಹಾಗೆ ನೆಕ್ಸ್ಟ್ ಅಲ್ಲಿ ವಯಸ್ಕರು ಅಂದ್ರೆ ಎಷ್ಟರಿಂದ ಎಷ್ಟು ವರ್ಷದವರು ಬರ್ತಾರೆ, ಹಾಗೆ ವೃದ್ಧರು ಅಂದ್ರೆ ಎಷ್ಟು ಅಂತ ಗೊತ್ತಿದೆ ನಿಮ್ಗೆ. ಸೊ ಇಲ್ಲಿ ಪ್ರಮುಖವಾಗಿ ನಾವು ಮನುಷ್ಯರಲ್ಲಿ ಸಂತಾನೋತ್ಪತ್ತಿ ಅಂತ ನೋಡ್ತಾ ಹೋದ್ರೆ, ಮೊದಲನೆಯದಾಗಿ ಹುಟ್ಟಿದಾಗಿನಿಂದ ಮನುಷ್ಯ ಬೆಳೀತಾ 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 ಬೆಳವಣಿಗೆ ಹೊಂದುತ್ತಾನೆ ಹೋಗ್ತಾನೆ, ಹೌದಾ. ಬೇರೆ ಬೇರೆ ಭಾಗಗಳು ಕ್ರಮೇಣ ಏನಾಗತ್ತೆ, ಬದಲಾವಣೆಗಳಿಗೆ ಒಳಗಾಗತ್ತೆ ಅಂತ ಹೇಳ್ತೇವೆ. ಅದನ್ನೇ ನಾವು ಬೆಳವಣಿಗೆ ಅಂತ ಕರಿತೇವೆ. ಸೊ ಬೆಳವಣಿಗೆಗಳ ಬಗ್ಗೆ ಕೂಡ ನೀವು ಕಲ್ತಿದ್ದೀರಾ. ಜೀವಕ್ರಿಯೆ ಚಾಪ್ಟರ್ ಅಲ್ಲಿ ಫುಲ್ ಅದೇ ಇದೆ, ಹೌದಾ. ಪೋಷಣೆ ಹೇಗಾಗತ್ತೆ, ಬೇರೆ ಬೇರೆ ಅಂಗಗಳು ಹೇಗ್ ಬೆಳವಣಿಗೆ ಆಗತ್ತೆ, ಅದೆಲ್ಲ ಕಲ್ತಿದ್ದೀರಾ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ, ಈಗ ನೀವು ಬಾಲ್ಯದಿಂದ ನೆಕ್ಸ್ಟ್ ಅಲ್ಲಿ ಏಜ್ ಪಾಸ್ ಆಗ್ತಾ ಟೀನೇಜ್ ಅಂತ ಕರಿತೀರಾ, ಹೌದಾ. ಟೀನೇಜ್ ಅಥವಾ ಹದಿಹರೆಯ ಅಂತ ಕರಿತೇವೆ. ಇಲ್ಲಿ ನಾವು ಮ್ಯಾಕ್ಸಿಮಮ್ ಬದಲಾವಣೆಗಳನ್ನ ನೋಡ್ತೇವೆ. ಅಂದ್ರೆ ಹಾಗಾದ್ರೆ ಎಲ್ಲರಲ್ಲೂ ಒಂದೇ ತರದ ಬದಲಾವಣೆ ಆಗತ್ತಾ ಹದಿಹರೆಯದಲ್ಲಿ ಅನ್ನೋ ಪ್ರಶ್ನೆ ಬಂದ್ರೆ ಇಲ್ಲ. ಎಲ್ಲರಲ್ಲೂ ಬದಲಾವಣೆಯ ಲಕ್ಷಣ ಒಂದೇ ಇದ್ರೂ ಕೂಡ ಬದಲಾವಣೆಯ ಪ್ರಮಾಣದಲ್ಲಿ ವ್ಯತ್ಯಾಸವನ್ನ ಕಾಣುತ್ತೇವೆ. ಈಗ ಫಾರ್ ಎಕ್ಸಾಂಪಲ್ ನಾವು ಪ್ರಭೇದಗಳನ್ನ ನೋಡಿದ್ರೆ, ಈಗ ಗಂಡು ಮತ್ತೆ ಹೆಣ್ಣು ಅಂತ ಹೇಳ್ತೇವೆ, ಹೌದಾ. ಸೊ ಅವುಗಳಲ್ಲಿ ಬದಲಾವಣೆಗಳು ಬೇರೆ ಬೇರೆ ರೀತಿ ಆಗತ್ತೆ. ಹೆಣ್ಮಕ್ಳಲ್ಲಿ ಬದಲಾವಣೆಗಳು ಹೇಗಾಗತ್ತೋ ಹಾಗೆ ಗಂಡು ಮಕ್ಕಳಲ್ಲಿ ಬದಲಾವಣೆಗಳನ್ನ ನಾವು ನೋಡೋದಿಲ್ಲ. ಸೊ ಇಲ್ಲಿ ನಾವು ಸಾಧಾರಣವಾಗಿ ಬೇರೆ ಬೇರೆ ಲಕ್ಷಣಗಳನ್ನ ನೋಡ್ತಾ ಹೋಗ್ತೇವೆ. ಸಾಮಾನ್ಯವಾಗಿ ಹೇಳೋದಾದ್ರೆ ಹದಿಹರೆಯದಲ್ಲೇ ಮ್ಯಾಕ್ಸಿಮಮ್ ಬದಲಾವಣೆಗಳು ಹೆಣ್ಣಿನಲ್ಲಿ ಹಾಗೂ ಗಂಡಿನಲ್ಲಿ ಆಗತ್ತೆ ಅಂತ ಹೇಳ್ತೇವೆ. ಸೊ ಈ ಬದಲಾವಣೆಗಳೇ ಮುಂದೆ ಏನು ಸಂತಾನೋತ್ಪತ್ತಿಗೆ ಕಾರಣವಾಗತ್ತೆ ಅನ್ನೋದನ್ನ ನಾವು ಏನ್ ಮಾಡ್ತೇವೆ, ನೋಡ್ತೇವೆ, ಆಯ್ತಾ. ಸೊ ಈಗ ಹಾಗಾದ್ರೆ ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ಹದಿಹರೆಯದಲ್ಲಿ ನಾವು ಯಾವ ಯಾವ ಬದಲಾವಣೆಗಳನ್ನ ನೋಡಬಹುದು. ಈಗ ಮೊದಲನೆಯದಾಗಿ ಗಂಡು ಮಕ್ಕಳನ್ನ ತಗೊಂಡ್ರೆ ಅಲ್ಲಿ ಏನಾಗ್ತಾ ಹೋಗುತ್ತೆ, ಅವರ ದೈಹಿಕ ಹಾಗೂ ಮಾನಸಿಕ ಬದಲಾವಣೆ ಎರಡೂ ಕೂಡ ಆಗ್ತಾ ಹೋಗುತ್ತೆ. ಬರೀ ಗಂಡು ಮಕ್ಕಳಲ್ಲಿ ಅಲ್ಲ, ಹೆಣ್ಣು ಮಕ್ಕಳಲ್ಲೂ ಕೂಡ ದೈಹಿಕ ಬದಲಾವಣೆಗಳ ಜೊತೆಗೆ ಮಾನಸಿಕ ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಹೇಳ್ತೇವೆ ಹದಿಹರೆಯ ಇದು ಅತಿ ಸೂಕ್ಷ್ಮ ಸ್ಟೇಜ್ ಅಂತ ಕರಿತೇವೆ, ಹೌದಾ. ಹದಿಹರೆಯದಲ್ಲಿ ಮಕ್ಕಳು ತುಂಬಾ ಸೂಕ್ಷ್ಮವಾಗಿರ್ತಾರೆ ಅಂತ ಹೇಳ್ತೇವೆ. ಯಾಕೆ ಹೇಳ್ತೇವೆ ಅಂದ್ರೆ, ದೈಹಿಕ ಬದಲಾವಣೆ ಒಂದೇ ಅಲ್ಲದೆ ಮಾನಸಿಕ ಬದಲಾವಣೆಗಳು ಕೂಡ ಆಗತ್ತೆ. ಹಾಗೆ ದೇಹದ ಒಳಗಡೆ ಹಾರ್ಮೋನುಗಳ ಉತ್ಪಾದನೆ ಆಗತ್ತೆ. ಅವುಗಳು ಬದಲಾವಣೆ ಆಗ್ತಾ ಹೋದಾಗೆ ಮನಸ್ಸಿನ ಮೇಲೆ ಹಾಗೂ ದೇಹದ ಮೇಲೆ ಅವುಗಳ ಪರಿಣಾಮ ಕಾಣಿಸ್ತಾ ಹೋಗುತ್ತೆ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ಅವುಗಳು ಹೇಗಾಗತ್ತೆ ಅನ್ನೋದನ್ನ ನಾವೀಗ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಇಲ್ಲಿ ನಾವು ಗಂಡು ಮಕ್ಕಳಲ್ಲಿ ಹದಿಹರೆಯದಲ್ಲಿ ಯಾವ ಯಾವ ಬದಲಾವಣೆಗಳನ್ನ ನೋಡಬಹುದು. ಹದಿಹರೆಯದ ಆರಂಭಿಕ ವರ್ಷಗಳಲ್ಲಿ ದೇಹದಲ್ಲಿ ಹಲವು ಬದಲಾವಣೆಗಳಾಗತ್ತೆ. ಹೊಸ ಲಕ್ಷಣಗಳು ಕಾಣಿಸೋದಕ್ಕೆ ಸ್ಟಾರ್ಟ್ ಆಗತ್ತೆ. ಹೊಸ ಸಂವೇದನೆಗಳು ಏನಾಗತ್ತೆ, ಪ್ರಾರಂಭ ಆಗತ್ತೆ ಅಂತ ಹೇಳ್ತೇವೆ. ಸಂವೇದನೆ ಅಂದ್ರೆ ಏನು, ಹೊಸ ಹೊಸ ಭಾವನೆಗಳು ಉತ್ಪತ್ತಿ ಆಗತ್ತೆ ಅಂತ ಹೇಳ್ತೇವೆ, ಹೌದಾ. ಸೊ ಅಂದ್ರೆ ಅದು ಯಾವ ತರದ ಭಾವನೆ ಬೇಕಾದ್ರೂ ಆಗಿರಬಹುದು. ನೆಕ್ಸ್ಟ್ ಅಲ್ಲಿ ನೋಡ್ತಾ ಹೋದ್ರೆ ಕಂಕುಳು ಹಾಗೂ ಜನನಾಂಗಗಳ ಭಾಗದಲ್ಲಿ ದಟ್ಟವಾಗಿ ಕೂದಲುಗಳು ಬೆಳೆಯುತ್ತೆ ಹಾಗೂ ಅವು ಗಾಢ ಬಣ್ಣಕ್ಕೆ ತಿರುಗೋದನ್ನ ಗಮನಿಸ್ತೇವೆ. ಸೊ ಈಗ ಫಾರ್ ಎಕ್ಸಾಂಪಲ್ ಮುಖ, ಕೈ ಮತ್ತು ಕಾಲುಗಳ ಮೇಲೆ ಏನಾಗತ್ತೆ, ಫಸ್ಟ್ ಅಲ್ಲಿ ತೆಳುವಾಗಿ ಕೂದಲುಗಳು ಬೆಳೆಯುತ್ತೆ. ನೆಕ್ಸ್ಟ್ ಅಲ್ಲಿ ನೋಡ್ತಾ ಹೋದ್ರೆ ಕೈ ಕಾಲುಗಳ ಮೇಲೆ ಏನಾಗ್ತಾ ಹೋಗುತ್ತೆ, ಆ ಕೂದಲುಗಳ ಬೆಳವಣಿಗೆ ಹೆಚ್ಚಾಗ್ತಾ ಹೋಗುತ್ತೆ. ಅಂದ್ರೆ ವಯಸ್ಸು ಈಗ 16 to 17, 18 ಈಗ ಹೆಚ್ಚಾಗ್ತಾ ಹೋಗುತ್ತಲ್ವಾ ಹದಿಹರೆಯ, ಆಗ ಈ ಬದಲಾವಣೆಗಳನ್ನ ನೋಡ್ತಾ ಹೋಗ್ತೇವೆ. ಇದಷ್ಟೇ ಅಲ್ಲದೆ ಚರ್ಮದಲ್ಲಿ ಏನಾಗತ್ತೆ ಅಂದ್ರೆ ಆಗಾಗ ಎಣ್ಣೆಯ ಅಂಶ ಕಾಣಿಸ್ಕೊಳ್ಳುತ್ತೆ. ಹಾಗೆ ಮುಖದ ಮೇಲೆ ಮೊಡವೆಗಳು ಮೂಡೋದಕ್ಕೆ ಸ್ಟಾರ್ಟ್ ಆಗತ್ತೆ. ಇದು ಗಂಡು ಮಕ್ಕಳಿಗೆ ಅಂತ ಅಲ್ಲ, ಇಲ್ಲಿ ನಾವು ಬರ್ದಿರೋದು ಕಾಮನ್ ಕ್ಯಾರೆಕ್ಟರ್ಸ್ ಅಂದ್ರೆ ಸಾಮಾನ್ಯ ಬದಲಾವಣೆಗಳು ಅಂತ ಹೇಳ್ತೇವೆ. ಇದು ಗಂಡು ಮಕ್ಕಳಲ್ಲಿ ಮತ್ತೆ ಹೆಣ್ಣು ಮಕ್ಕಳಲ್ಲಿ ಇಬ್ಬರಲ್ಲೂ ಕಾಣಿಸ್ಕೊಳ್ಳುತ್ತೆ. ಕಾಣಿಸ್ಕೊಳ್ಳುವ ಸಮಯ ಸ್ವಲ್ಪ ವ್ಯತ್ಯಾಸ ಇರಬಹುದು, ಆಯ್ತಾ. ಸೊ ನೋಡಿ, ಪ್ರಮುಖವಾಗಿ ಏನ್ ಹೇಳ್ತೇವೆ ಅಂದ್ರೆ ಕೂದಲುಗಳು ಬೆಳವಣಿಗೆಯನ್ನು ಸ್ಟಾರ್ಟ್ ಆಗತ್ತೆ. ಮುಖ ಮತ್ತು ಕೈ ಕಾಲುಗಳು ಹಾಗೆ ಬೇರೆ ಬೇರೆ ಭಾಗಗಳಲ್ಲಿ ಕೂದಲುಗಳು ಕಾಣಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗತ್ತೆ. ಮೊದಲನೆಯದಾಗಿ ಅಂದ್ರೆ ಶುರುವಿನಲ್ಲಿ ತೆಳುವಾಗಿ ಅಂದ್ರೆ ಸ್ವಲ್ಪ ಕೂದಲುಗಳ ಬೆಳವಣಿಗೆ ಕಾಣಿಸಿದ್ರೆ
ನೆಕ್ಸ್ಟ್ ಅಲ್ಲಿ ವರ್ಷ ಜಾಸ್ತಿ ಆಗ್ತಾ ಹೋದಾಗೆ ಅಥವಾ ತಿಂಗಳುಗಳು ವರ್ಷಗಳು ಕಳೀತಾ ಹೋದಾಗೆ ಅವುಗಳ ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗೆ ಚರ್ಮದಲ್ಲಿ ಆಗಾಗ್ಗೆ ಎಣ್ಣೆಯ ಅಂಶ ಇದು ಯಾಕೆ ಕಾಣಿಸುತ್ತೆ ಅಂದ್ರೆ ಹದಿಹರೆಯದಲ್ಲಿ ಹಾರ್ಮೋನುಗಳ ಉತ್ಪಾದನೆ ವೆರಿ ವೆರಿ ಫಾಸ್ಟ್ ಅಂತ, ಬೇಗ ಇರುತ್ತೆ ಅಂತ ಹೇಳ್ತೇವೆ. ಅದು ಹಾರ್ಮೋನುಗಳು ಗಂಡು ಮಕ್ಕಳಲ್ಲಿ ಬೇರೆ ತರದ ಹಾರ್ಮೋನ್ ಉತ್ಪತ್ತಿ ಆಗತ್ತೆ, ಹೆಣ್ಣು ಮಕ್ಕಳಲ್ಲೇ ಬೇರೆ ತರದ ಹಾರ್ಮೋನುಗಳು ಉತ್ಪತ್ತಿ ಆಗತ್ತೆ. ಅವುಗಳನ್ನ ಮುಂದೆ ನಾವು ಕಲಿತಾ ಹೋಗೋಣ. ಹೆಣ್ಣು ಮಕ್ಕಳಲ್ಲಿ ಯಾವ ತರದ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ, ಹಾಗೆ ಗಂಡು ಮಕ್ಕಳಲ್ಲಿ ಯಾವ ತರದ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ ಅನ್ನೋದನ್ನ ಮುಂದೆ ಹೇಳ್ತೇನೆ. ಸೊ ಅದು ಯಾವ ತರದ ಹಾರ್ಮೋನೇ ಇರ್ಬೋದು, ಬಟ್ ಎರಡು ಜೀವಗಳಲ್ಲಿ ಅಂದ್ರೆ ಹೆಣ್ಣು ಮಕ್ಕಳಲ್ಲಿ ಹಾಗೆ ಗಂಡು ಮಕ್ಕಳಲ್ಲಿ ಇಬ್ಬರಲ್ಲೂ ಕೂಡ ಏನಾಗತ್ತೆ, ಬೇರೆ ವಿಧದ ಹಾರ್ಮೋನುಗಳ ಉತ್ಪತ್ತಿಯಿಂದಾಗಿ ಎಣ್ಣೆಯ ಅಂಶಗಳು ಮುಖದ ಮೇಲೆ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗತ್ತೆ. ಹಾಗೆ ಆಗೋದ್ರಿಂದ ಮುಖದ ಮೇಲೆ ಏನಾಗತ್ತೆ, ಮೊಡವೆಗಳು ಕಾಣಿಸುತ್ತೆ, ಕೆಂಪು ಗುಳ್ಳೆಗಳ ಆಗತ್ತೆ, ಹೌದಾ? ಸೊ ಅವುಗಳನ್ನ ಮೊಡವೆಗಳು ಅಂತ ಹೇಳ್ತೇವೆ. ಇದು ಹದಿಹರೆಯವನ್ನ ಸೂಚಿಸುತ್ತೆ ಅಂತ ಹೇಳ್ತೇವೆ. ಸೊ ಅವುಗಳು ಏನ್ ಮಾಡುತ್ತೆ, ಕಾಣಿಸೋದಕ್ಕೆ ಸ್ಟಾರ್ಟ್ ಆಗತ್ತೆ. ಇದಿಷ್ಟು ಸಾಮಾನ್ಯ ಲಕ್ಷಣ ಹೆಣ್ಣು ಮತ್ತೆ ಗಂಡು ಇಬ್ಬರಲ್ಲೂ. ಈಗ ನಾವು ಸರಿಯಾಗಿ ಹುಡುಗರಲ್ಲಿ ಕಂಡು ಬರುವ ಬದಲಾವಣೆ ಅಂತ ನೋಡ್ತಾ ಹೋದ್ರೆ, ಗಂಡು ಮಕ್ಕಳಲ್ಲಿ ಹದಿಹರೆಯದಲ್ಲಿ ದೈಹಿಕವಾಗಿ ಹೇಗೆ ಬದಲಾವಣೆಗಳು ಉಂಟಾಗುತ್ತೆ? ಮೊದಲನೆಯದಾಗಿ ಅವರಲ್ಲಿ ಒಳಗಡೆ ಟೆಸ್ಟೋಸ್ಟಿರಾನ್ ಅನ್ನೋ ಹಾರ್ಮೋನ್ ಏನಾಗತ್ತೆ, ಉತ್ಪತ್ತಿ ಆಗತ್ತೆ. ಇದನ್ನ ಕೇಳ್ತಾರೆ ಎಕ್ಸಾಮ್ಸ್ ಅಲ್ಲಿ, ಇದನ್ನೇ ಕೇಳ್ತಾರೆ ಅಂತಲ್ಲ, ಈ ತರ ಸಣ್ಣ ಸಣ್ಣ ಅಂಶಗಳ ಮೇಲೆನೆ ಕ್ವಶನ್ ಬರುತ್ತೆ. ಹುಡುಗರಲ್ಲಿ ಯಾವ ತರಹದ ಹಾರ್ಮೋನ್ ಉತ್ಪತ್ತಿ ಆಗತ್ತೆ ಅಂತ ಕೇಳ್ತಾರೆ. ಯಾವುದು? ಟೆಸ್ಟೋಸ್ಟಿರಾನ್ ಅನ್ನೋ ಹಾರ್ಮೋನು ಉತ್ಪತ್ತಿ ಆಗತ್ತೆ. ಇದು ಯಾವ ಸಮಯದಲ್ಲಿ ಉತ್ಪತ್ತಿ ಆಗತ್ತೆ ಅಂದ್ರೆ ಪ್ರೌಢಾವಸ್ಥೆಯ ಸಮಯದಲ್ಲಿ ಉತ್ಪತ್ತಿ ಆಗತ್ತೆ. ಟೆಸ್ಟೋಸ್ಟಿರಾನ್ ಹುಡುಗರಲ್ಲಿ ಪ್ರೌಢಾವಸ್ಥೆಯ ಸಮಯದಲ್ಲಿ ಕಂಡು ಬರುವ ದೈಹಿಕ ಬದಲಾವಣೆಗಳಿಗೆ ಕಾರಣವಾಗಿದೆ ಅಂತ ಹೇಳ್ತೇವೆ. ಮ್ಯಾಕ್ಸಿಮಮ್ ಆಗಿ ದೈಹಿಕ ಬದಲಾವಣೆಗಳು ಹುಡುಗರಲ್ಲಿ ಏನ್ ಕಂಡು ಬರುತ್ತೋ ಅದನ್ನೆಲ್ಲ ನಾವು ಟೆಸ್ಟೋಸ್ಟಿರಾನ್ ಹಾರ್ಮೋನ್ ನಿಂದ ಆಗ್ತಾ ಇದೆ ಅಂತ ತಿಳ್ಕೊಳ್ಬೇಕು. ಸೊ ಏನ್ ಕಂಡು ಬರುತ್ತೆ ಹಾಗಾದ್ರೆ? ಹುಡುಗರಲ್ಲಿ ಮುಖ ಹಾಗೂ ಎದೆಯ ಮೇಲೆ ಕೂದಲುಗಳು ಕಾಣಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗತ್ತೆ, ಮೀಸೆ ಬರುತ್ತೆ, ಗಡ್ಡ ಬರುತ್ತೆ ಅಂತ ಹೇಳ್ತೇವೆ, ಹೌದಾ? ಸೊ ಅವುಗಳು ಸ್ಟಾರ್ಟ್ ಆಗತ್ತೆ. ಹಾಗೆ ಪ್ರಮುಖವಾಗಿ ನೋಡಿದ್ರೆ ನಾವು ಧ್ವನಿ ಒಡೆಯೋದು ಅಂತ ಹೇಳ್ತೇವೆ. ಹುಡುಗರ ವಾಯ್ಸ್ ಗಡ್ಸಾಗತ್ತೆ ಅಂತ ಹೇಳ್ತೇವೆ, ಹೌದಾ? ಅದು ಯಾವ ಟೈಮಲ್ಲಿ ಆಗತ್ತೆ ಅಂದ್ರೆ ಹದಿಹರೆಯದ ಟೈಮಲ್ಲಿ ಆಗತ್ತೆ. ಹಾಗೆ ಹಗಲು ಮತ್ತು ರಾತ್ರಿ ವೇಳೆಯಲ್ಲಿ ಶಿಶ್ನವು ಆಗಾಗ್ಗೆ ದೊಡ್ಡದಾಗತ್ತೆ ಮತ್ತೆ ನಿಮ್ರತ್ತೆ. ಸೊ ಇವೆಲ್ಲ ಲಕ್ಷಣಗಳನ್ನ ನಾವು ಹುಡುಗರಲ್ಲಿ ನೋಡ್ಬೋದು, ಆಯ್ತಾ? ಇದಕ್ಕೆಲ್ಲ ಮೇನ್ ಆಗಿ ಕಾರಣ ಏನು ಅಂದ್ರೆ ಹುಡುಗರಲ್ಲಿ ಉತ್ಪತ್ತಿ ಆಗ್ತಾ ಇರೋ ಟೆಸ್ಟೋಸ್ಟಿರಾನ್ ಅನ್ನೋ ಹಾರ್ಮೋನ್. ಓಕೆ, ಸೊ ಆ ಹಾರ್ಮೋನಿನಿಂದ ಏನಾಗ್ತಾ ಇದೆ, ಬೇರೆ ಬೇರೆ ಬದಲಾವಣೆಗಳು ಕಾಣಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗತ್ತೆ. ಅದು ದೈಹಿಕವಾಗಿ ಒಂದೇ ಅಲ್ಲ, ಮಾನಸಿಕವಾಗಿಯೂ ಕೂಡ ಹಲವಾರು ಸಂವೇದನೆಗಳಿಗೆ ಒಳಗಾಗ್ತೇವೆ ಅಂತ ಹೇಳ್ತೇವೆ. ಅದಕ್ಕಾಗಿ ಹೇಳ್ದೆ ನಾನು ಆಗ್ಲೇ, ಹದಿಹರೆಯ ಇದು ಅತಿ ಸೂಕ್ಷ್ಮ ವಯಸ್ಸು ಅಂತ ಹೇಳ್ತೇವೆ. ಆ ವಯಸ್ಸಿನಲ್ಲಿ ನಾವು ಏನ್ ಹೇಳ್ತೇವೋ ಅದನ್ನ ತುಂಬಾ ತೀರಾ ಸೂಕ್ಷ್ಮವಾಗಿ ಮನಸ್ಸು ತಗೊಳ್ತಾ ಹೋಗುತ್ತೆ ಅಂತ ಹೇಳ್ತೇವೆ. ಸೊ ಅದಕ್ಕಾಗಿ ನೋಡಿ, ಏನಾದ್ರೂ ಅವಘಡಗಳು ಅಥವಾ ಏನಾದ್ರೂ ದುರಂತಗಳು ಕೂಡ ಆ ಟೈಮಲ್ಲೇ ಜಾಸ್ತಿ ಸಂಭವಿಸುತ್ತೆ. ಯಾಕಂದ್ರೆ ಆಗ ಮನಸ್ಸು ಸ್ಥಿಮಿತದಲ್ಲಿ ಇರೋದಿಲ್ಲ, ಮೆಚೂರಿಟಿ ಬಂದಿರೋದಿಲ್ಲ ಅಂತ ಹೇಳ್ತೇವೆ. ಮೆಚೂರ್ ಆಗಿ ಪಕ್ವವಾಗಿ ಯೋಚನೆ ಮಾಡೋದಿಕ್ಕೆ ಆಗ ನಮ್ಗೆ ಸಾಧ್ಯ ಇಲ್ಲ. ಯಾಕಂದ್ರೆ ಹಾರ್ಮೋನುಗಳು ಬದಲಾಗ್ತಾ ಇರತ್ತೆ, ಹಾರ್ಮೋನುಗಳ ಉತ್ಪತ್ತಿ ಆ ಟೈಮಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ತೇವೆ. ಹಾಗಾದ್ರೆ ಹುಡುಗಿಯರಲ್ಲಿ ಏನು ಬದಲಾವಣೆಯನ್ನ ನೋಡ್ಬಹುದು? ಹುಡುಗಿಯರು ಹದಿಹರೆಯಕ್ಕೆ ಬಂದಾಗ, ಈಗ ನಾವು ಜನರಲ್ ಆಗಿ ಹುಡುಗರಿಗೆ ಹೋಲಿಸಿದ್ರೆ ಹುಡುಗಿಯರಿಗೆ ಮೆಚುರಿಟಿ 18ನೇ ವರ್ಷಕ್ಕೆ ಬರುತ್ತೆ ಅಂತ ಹೇಳ್ತೇವೆ, ಹೌದಾ? 18ನೇ ವರ್ಷವನ್ನೇ ಮೆಚುರಿಟಿ ವಯಸ್ಸು ಅಂತ ಹೇಳ್ತೇವೆ. ಸೊ ಈಗ ಸರ್ಕಾರದ ದೃಷ್ಟಿ ಹೇಳಲಿಕ್ಕೆ ಹೋದ್ರೆ 18 ಇರೋದು 21 ಅಂತ ಹೇಳ್ತೇವೆ. ಬಟ್ ಜನರಲ್ ಆಗಿ ಹೇಳ್ತಾ ಹೋದ್ರೆ 18 ವರ್ಷದಲ್ಲಿ ಕಂಪ್ಲೀಟ್ ಆಗಿ ಹುಡುಗಿಯರು ಮೆಚೂರ್ ಆಗ್ತಾರೆ ಅಂತ ಕನ್ಸಿಡರ್ ಮಾಡ್ತೇವೆ. ಹಾಗಾದ್ರೆ ಆ ಪಕ್ವತೆ ಅಂದ್ರೆ ಏನು ಹುಡುಗಿಯರಲ್ಲಿ? ಸೊ ಇಲ್ಲಿ ಏನಾಗತ್ತೆ, ಸ್ತನಗಳ ಗಾತ್ರ ದೊಡ್ಡದಾಗತ್ತೆ ಮತ್ತು ಸ್ತನಾಗ್ರದ ತೊಟ್ಟು ದಟ್ಟವಾದ ಬಣ್ಣವನ್ನು ಹೊಂದುತ್ತೆ. ಹಾಗೆ ಹುಡುಗಿಯರಲ್ಲಿ ಮಾಸಿಕ ಋತು ಚಕ್ರ ಪ್ರಾರಂಭ ಆಗತ್ತೆ, ಮೆನ್ಸ್ಟ್ರುವೇಷನ್ ಸ್ಟಾರ್ಟ್ ಆಗತ್ತೆ ಅಂತ ಹೇಳ್ತೇವೆ. ಸೊ ಇದೆಲ್ಲದಕ್ಕೆ ಕಾರಣ ಹುಡುಗಿಯರಲ್ಲೂ ಕೂಡ ಒಂದು ತರದ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಹುಡುಗರಲ್ಲಿ ಟೆಸ್ಟೋಸ್ಟಿರಾನ್ ಅನ್ನೋ ಹಾರ್ಮೋನ್ ಉತ್ಪತ್ತಿ ಆದ್ರೆ ಹೆಣ್ಣು ಮಕ್ಕಳಲ್ಲಿ ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ ಉತ್ಪತ್ತಿ ಆಗತ್ತೆ ಅಂತ ಹೇಳ್ತೇವೆ. ಈಸ್ಟ್ರೋಜನ್ ಅನ್ನೋ ಹಾರ್ಮೋನಿನ ಉತ್ಪತ್ತಿಯಿಂದಾಗಿ ಇವೆಲ್ಲವನ್ನ ನಾವು ನೋಡ್ತೇವೆ. ಸೊ ಇದು ಏನಾಗತ್ತೆ, ಹುಡುಗಿಯರಲ್ಲಿ
ಹದಿಹರೆಯದಲ್ಲಿ ಕಾಣಿಸ್ತಾ ಹೋಗುದು. ಇದಿಷ್ಟೇ ಬದಲಾವಣೆ ಅಂತ ಅಲ್ಲ, ತುಂಬಾ ಬದಲಾವಣೆಗಳಾಗತ್ತೆ. ಜನರಲ್ ಆಗಿ ನಾವು ಈ ಬದಲಾವಣೆಯನ್ನ ಹೇಳ್ತೇವೆ. ಸೊ ಈ ಮಾಸಿಕ ಋತುಚಕ್ರ ಪ್ರಾರಂಭ ಆಗ್ತಾ ಇದೆ ಅಂದ್ರೆ ಮೆಚುರಿಟಿ ಬಂತು ಅಂತ ಹೇಳ್ಬಹುದು ನಾವು. ಸೊ ಅದು ಹೇಗಾಗತ್ತೆ ಅನ್ನೋದನ್ನ ನಾವು ಮುಂದೆ ಸ್ಟಡಿ ಮಾಡೋಣ. ನೆಕ್ಸ್ಟ್ ಅಲ್ಲಿ ನೋಡ್ತಾ ಹೋದ್ರೆ ನಾವು ಏನ್ ಮಾಡ್ತೇವೆ, ಮನುಷ್ಯರಲ್ಲಿ ಸಂತಾನೋತ್ಪತ್ತಿ ಅಂತ ಹೇಳ್ತೇವೆ. ಅಂದ್ರೆ ಈಗ ನಾವು ಕರೆಕ್ಟ್ ಆಗಿ ಬೇರೆ ಬೇರೆ ಪ್ರಾಣಿ ಹಾಗೆ ಕೀಟಗಳು ಹಾಗೆ ಹೂ ಬಿಡುವ ಸಸ್ಯಗಳಲ್ಲೆಲ್ಲ ಸಂತಾನೋತ್ಪತ್ತಿಯನ್ನ ನೋಡ್ಕೊಂಡು ಬಂದ್ವಿ ಅಲ್ವಾ. ಸೊ ಹಾಗಾದ್ರೆ ಮನುಷ್ಯರಲ್ಲಿ ಸಂತಾನೋತ್ಪತ್ತಿ ಹೇಗಾಗತ್ತೆ ಎಕ್ಸಾಕ್ಟ್ ಆಗಿ? ಈಗ ಹೇಗೆ ನಾವು ಹೂಗಳಲ್ಲಿ ನೋಡಿದ್ವೋ ಅಲ್ಲಿ ಸಂತಾನೋತ್ಪತ್ತಿ ಆಗ್ಬೇಕು ಅಂದ್ರೆ ಏನ್ ಬೇಕು, ಹೆಣ್ಣು ಲಿಂಗಾಣುಗಳು ಬೇಕು, ಹಾಗೆ ಗಂಡು ಲಿಂಗಾಣುಗಳು ಬೇಕು, ಹೌದಾ. ಸೊ ಅದನ್ನ ನಾವು ಕಲ್ತಿದ್ದೇವೆ. ಇಲ್ಲೂ ಕೂಡ ಮನುಷ್ಯರಲ್ಲಿ ಸಂತಾನೋತ್ಪತ್ತಿಯಲ್ಲೂ ಕೂಡ ನಾವು ಹೆಣ್ಣು ಲಿಂಗಾಣು ಮತ್ತು ಗಂಡು ಲಿಂಗಾಣುಗಳ ಸಹಯೋಗದಿಂದ ಸಂತಾನೋತ್ಪತ್ತಿ ಆಗತ್ತೆ ಅಂತ ಹೇಳ್ತೇವೆ. ಇಲ್ಲಿ ದೇಹದ ಸಾಮಾನ್ಯ ಬೆಳವಣಿಗೆಯ ದರವು ನಿಧಾನವಾಗಲು ಪ್ರಾರಂಭಿಸಿದಂತೆ ಸಂತಾನೋತ್ಪತ್ತಿಯ ಅಂಗಾಂಶಗಳು ಏನಾಗ್ತಾ ಹೋಗುತ್ತೆ, ಪಕ್ವವಾಗ್ತಾ ಹೋಗುತ್ತೆ. ಈ ಅವಧಿಯನ್ನ ಪ್ರೌಢಾವಸ್ಥೆ ಅಥವಾ ಪ್ಯೂಬರ್ಟಿ ಅಂತ ಕರಿತೇವೆ. ಸೊ ನೋಡಿ, ಇಲ್ಲಿ ಪ್ರೌಢಾವಸ್ಥೆಗೆ ಬಂದ ಮೇಲೆನೆ ಏನಾಗ್ಬೇಕು, ಒಂದು ಪಕ್ವವಾಗಿದ್ದಾರೆ ಅಂತ ಹೇಳ್ತೇವೆ. ದೇಹದ ಸಾಮಾನ್ಯ ಬೆಳವಣಿಗೆಯ ದರ ನಿಧಾನವಾಗಿ ಸ್ಟಾರ್ಟ್ ಆಗತ್ತೆ, ನಿಧಾನವಾಗ್ತಾ ಹೋಗುತ್ತೆ. ಸೊ ಹಾಗಾಗ್ತಾ ಹೋದಂಗೆ ಸಂತಾನೋತ್ಪತ್ತಿಯ ಅಂಗಾಂಶಗಳು ಅಂದ್ರೆ ಈಗ ಹೇಗೆ ನಾವು ಈಗ ಹೂವಿನಲ್ಲಿ ನೋಡಿದ್ವಿ, ಹೌದಾ, ಬೇರೆ 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 ಭಾಗಗಳನ್ನ ನೋಡಿದ್ದೇವೆ. ಶಲಾಕ, ಕೇಸರ ಅಂತ ನೋಡಿದ್ದೇವೆ. ಆ ಶಲಾಕದಲ್ಲಿ ಬೇರೆ ಬೇರೆ ಭಾಗಗಳು ಬಂತು, ಶಲಾಕಾಗ್ರ ಬಂತು, ಹಾಗೆ ಅಂಡಾಶಯ ಬಂತು, ಹೀಗೆ. ಹಾಗೆ ಇಲ್ಲಿ ಮನುಷ್ಯರ ದೇಹದಲ್ಲೂ ಕೂಡ ಈ ಸಂತಾನೋತ್ಪತ್ತಿಗೆ ಸಹಕಾರಿಯಾಗುವ ಬೇರೆ 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 ಭಾಗಗಳನ್ನ ನಾವು ನೋಡ್ತೇವೆ. ಆ ಭಾಗಗಳ ಬೆಳವಣಿಗೆ ಏನಾಗ್ತಾ ಹೋಗುತ್ತೆ, ಸ್ಟಾರ್ಟ್ ಆಗಿ ಆಮೇಲೆ ನಿಧಾನವಾಗ್ತಾ ಹೋಗುತ್ತೆ. ಯಾವಾಗ ಅದು ಪ್ರೌಢಾವಸ್ಥೆಗೆ ಬಂತು ಅಂತ ಹೇಳ್ತೇವೆ ಅಂದ್ರೆ ಅದು ಮೆಚುರಿಟಿ, ಪಕ್ವವಾಯ್ತು ಅಂತ ಹೇಳ್ತೇವೆ. ಸೊ ಆ ಅವಧಿಯನ್ನ ಪ್ರೌಢಾವಸ್ಥೆ ಅಥವಾ ಪ್ಯೂಬರ್ಟಿ ಅಂತ ಕರಿತೇವೆ. ಸೊ ಇದನ್ನ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಾಗವಹಿಸಲು ಲಿಂಗಾಣುಗಳನ್ನು ಉತ್ಪಾದಿಸುವುದು ಒಂದು ವಿಶಿಷ್ಟ ಕಾರ್ಯ ಆಗಿದೆ. ಸೊ ಇಲ್ಲೂ ಕೂಡ ಏನಾಗ್ಬೇಕು, ಪ್ರೌಢಾವಸ್ಥೆಗೆ ಬಂದಾಗೆ ಏನಾಗತ್ತೆ, ಹೆಣ್ಣು ಮಕ್ಕಳಲ್ಲಿ ಕೂಡ ಅವರ ಸಂತಾನೋತ್ಪತ್ತಿಗೆ ಅವಶ್ಯಕತೆ ಇರುವ ಭಾಗಗಳಲ್ಲಿ ಏನಾಗತ್ತೆ, ನಿಧಾನವಾಗಿ ಅವು ಬೆಳವಣಿಗೆ ಹೊಂದೋದಿಕ್ಕೆ, ಪಕ್ವವಾಗೋದಿಕ್ಕೆ ಪ್ರಾರಂಭ ಆಗತ್ತೆ. ಹಾಗೆ ಗಂಡು ಮಕ್ಕಳಲ್ಲೂ ಕೂಡ ಏನಾಗತ್ತೆ, ಆ ಸಂತಾನೋತ್ಪತ್ತಿಗೆ ಬೇಕಾದ ಲಿಂಗಾಣುಗಳು ಬೆಳವಣಿಗೆ ಅಂದ್ರೆ ಉತ್ಪತ್ತಿ ಆಗೋದಿಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಈಗ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಅಲ್ಲಿ ಅವು ಪಕ್ವವಾದಾಗ ಏನಾಗತ್ತೆ, ಸಂತಾನೋತ್ಪತ್ತಿ ಆಗತ್ತೆ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ಗಂಡು ಸಂತಾನೋತ್ಪತ್ತಿಯ ವ್ಯೂಹ ಅಂತ ಹೇಳ್ತೇವೆ. ಸೊ ಇಲ್ಲಿ ಗಂಡು ಸಂತಾನೋತ್ಪತ್ತಿ ವ್ಯೂಹ ಅಂದ್ರೆ ಏನಾಗತ್ತೆ ಅನ್ನೋದನ್ನ ನೋಡೋಣ. ನೋಡಿ, ಇಲ್ಲಿ ಚಿತ್ರ ಇದೆ, ಇಲ್ಲಿ ಬೇರೆ ಬೇರೆ ಭಾಗಗಳನ್ನ ತೋರಿಸಿದ್ದೇನೆ. ಮೂತ್ರನಾಳ, ಮೂತ್ರಕೋಶ, ಪ್ರೋಸ್ಟೇಟ್ ಗ್ರಂಥಿ, ಇದು ವೀರ್ಯಕೋಶಿಕೆ ಆದ್ರೆ ಇದನ್ನ ವೀರ್ಯನಾಳ ಅಂತ ಕರಿತೇವೆ, ಇದನ್ನ ಶಿಶ್ನ ಅಂತ ಹೇಳ್ತೇವೆ. ಮೂತ್ರ ವಿಸರ್ಜನಾ ನಾಳ, ವೃಷಣ ಚೀಲ ಹಾಗೂ ವೃಷಣ ಅಂತ ಕರಿತೇವೆ. ಸೊ ಇವೆಲ್ಲ ಕೂಡ ಗಂಡು ಸಂತಾನೋತ್ಪತ್ತಿಯ ಭಾಗಗಳು. ಹೇಗೆ ನಾವು ಹೂವಿನಲ್ಲಿ ಬೇರೆ ಬೇರೆ ಭಾಗಗಳನ್ನ ನೋಡಿದೆವೋ ಹಾಗೆ, ಆಯ್ತಾ, ಮನುಷ್ಯರಲ್ಲೂ ಕೂಡ ನೋಡ್ತೇವೆ. ಇದನ್ನ ಗಂಡು ಸಂತಾನೋತ್ಪತ್ತಿಯ ಭಾಗ ಅಂತ ಕರಿತೇವೆ. ಇಲ್ಲಿ ಲಿಂಗಾಣುಗಳು ಅಥವಾ ವೀರ್ಯಾಣುಗಳು ವೃಷಣಗಳಲ್ಲಿ ಉತ್ಪತ್ತಿ ಆಗತ್ತೆ. ಸೊ ಇಲ್ಲಿ ವೃಷಣ ಅಂತ ತೋರಿಸಿದ್ದೇವೆ ಡೈಗ್ರಾಮ್ ಅಲ್ಲಿ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ಲಿಂಗಾಣು ಅಂತ ಹೇಳ್ತೇವೆ, ಅಂದ್ರೆ ಗಂಡು ಲಿಂಗಾಣುಗಳನ್ನ ನಾವು ವೀರ್ಯಗಳು ಅಂತ ಕರಿತೇವೆ. ಸೊ ಆ ವೀರ್ಯಾಣುಗಳು ಇಲ್ಲಿ ವೃಷಣಗಳಲ್ಲಿ ಉತ್ಪತ್ತಿ ಆಗತ್ತೆ. ಇವುಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲಗಳಲ್ಲಿ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ವೃಷಣ ಚೀಲ ಅಂತ ತೋರಿಸಿದ್ದೇನೆ, ಹೌದಾ. ಸೊ ಇಲ್ಲಿ ಏನಾಗತ್ತೆ, ಉತ್ಪತ್ತಿಯಾದ ವೀರ್ಯಾಣುಗಳು ಈ ವೃಷಣ ಚೀಲದಲ್ಲಿ ಇರುತ್ತೆ. ಯಾಕೆ ಇಲ್ಲಿ ಇರಬೇಕು, ವೃಷಣ ಚೀಲದಲ್ಲೇ ಯಾಕಿರ್ಬೇಕು ಅಂದ್ರೆ ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಇವು ಈ ವೃಷಣ ಚೀಲದೊಳಗಡೆ ಇರುತ್ತೆ. ಆ ಉಷ್ಣತೆಯನ್ನ ಕಾಪಾಡಿಕೊಳ್ಳೋದಕ್ಕಾಗಿ ಅವು ಅಲ್ಲಿ ಸಂಗ್ರಹವಾಗಿರುತ್ತೆ. ಸೊ ಮೂತ್ರ ವಿಸರ್ಜನಾ ನಾಳವು ವೀರ್ಯಾಣು ಮತ್ತು ಮೂತ್ರಗಳೆರಡಕ್ಕೂ ಸಾಮಾನ್ಯ ಮಾರ್ಗವಾಗಿದೆ ಅಂತ ಹೇಳ್ತೇವೆ.
ಸೊ ಇಲ್ಲಿ ಮೇನ್ ಆಗಿ ನಮ್ಗೆ ಗಂಡು ಸಂತಾನೋತ್ಪತ್ತಿಯ ವ್ಯೂಹ ಅಂತ ತಗೊಂಡ್ರೆ ಅಲ್ಲಿ ವೀರ್ಯಾಣುಗಳು ಅತಿ ಮುಖ್ಯ ಕಾರ್ಯವನ್ನ ವಹಿಸುತ್ತೆ. ಸೊ ಇದನ್ನ ನಾವು ಗಂಡು ಲಿಂಗಾಣು ಅಂತ ಕರಿತೇವೆ. ಮನುಷ್ಯರಲ್ಲಿ ಗಂಡು ಲಿಂಗಾಣುವನ್ನ ವೀರ್ಯಾಣು ಅಂತ ಕರಿತೇವೆ. ಈ ವೀರ್ಯಾಣುಗಳು ವೃಷಣಗಳಲ್ಲಿ ಉತ್ಪತ್ತಿ ಆಗತ್ತೆ. ಉತ್ಪತ್ತಿಯಾದ ವೀರ್ಯಾಣುಗಳು ವೃಷಣ ಚೀಲಗಳಲ್ಲಿ ಇರುತ್ತೆ. ಯಾಕೆ ಅಂದ್ರೆ ಅವುಗಳ ಉಷ್ಣತೆಯನ್ನ ಕಾಯ್ದುಕೊಳ್ಳೋದಿಕ್ಕೋಸ್ಕರ ಅಂತ ಹೇಳ್ತಾರೆ. ಆಯ್ತಾ? ವೀರ್ಯನಾಳದ ಮಾರ್ಗದಲ್ಲಿ ಗ್ರಂಥಿಗಳಾದ ಪ್ರೋಸ್ಟೇಟ್ ಮತ್ತು ವೀರ್ಯ ಕೋಶಿಕೆಗಳಿದ್ದು ಅವುಗಳಿಂದ ಸ್ರವಿಸಿದ ದ್ರವ ಪದಾರ್ಥವು ವೀರ್ಯಾಣು ಸಾಗಾಣಿಕೆಗೆ ದ್ರವ ಮಾಧ್ಯಮ ಹಾಗೂ ಪೋಷಣೆಗಳನ್ನ ಒದಗಿಸುತ್ತೆ. ಸೊ ಇಲ್ಲಿ ವೀರ್ಯನಾಳದ ಮಾರ್ಗದಲ್ಲಿ ಗ್ರಂಥಿಗಳಾದ ಪ್ರೋಸ್ಟೇಟ್ ಮತ್ತು ವೀರ್ಯ ಕೋಶಿಕೆಗಳಿದ್ದು ಇವೇನ್ ಮಾಡತ್ತೆ ಅಂದ್ರೆ ಇವು ದ್ರವ ಪದಾರ್ಥವನ್ನ ಸವಿಸುತ್ತೆ. ಸೊ ಈ ವೀರ್ಯಾಣು ಸಾಗಾಣಿಕೆಗೆ ದ್ರವ ಮಾಧ್ಯಮ ಹಾಗೂ ಪೋಷಣೆಯನ್ನ ಏನ್ ಮಾಡತ್ತೆ ಇವುಗಳು ಒದಗಿಸೋದ್ರಿಂದ ಅವುಗಳು ಈ ದ್ರವ ಮಾಧ್ಯಮದಲ್ಲಿ ಈಸಿಯಾಗಿ ಮೂವ್ ಆಗತ್ತೆ ಅಂತ ಹೇಳ್ತಾರೆ. ಆಯ್ತಾ? ವೀರ್ಯಾಣುಗಳು ಅತ್ಯಂತ ಸಣ್ಣ ರಚನೆಯಾಗಿದ್ದು ಮುಖ್ಯವಾಗಿ ಅನುವಂಶೀಯ ವಸ್ತುವನ್ನ ಹೊಂದಿದೆ ಮತ್ತು ಹೆಣ್ಣು ಲಿಂಗಾಣುವಿನ ಕಡೆ ಚಲಿಸಲು ಸಹಾಯ ಮಾಡುವ ಉದ್ದನೆಯ ಬಾಲವನ್ನ ಹೊಂದಿರುತ್ತೆ ಅಂತ ಹೇಳ್ತೇವೆ. ಸೊ ಇವು ವೀರ್ಯಾಣುಗಳ ಲಕ್ಷಣವನ್ನ ಇಲ್ಲಿ ಕೊಟ್ಟಿದ್ದಾರೆ. ವೀರ್ಯಾಣುಗಳು ಹೇಗಿರುತ್ತೆ? ಅತ್ಯಂತ ಸಣ್ಣ ರಚನೆ ಆಗಿರುತ್ತೆ, ಮುಖ್ಯವಾಗಿ ಆನುವಂಶೀಯ ವಸ್ತುಗಳನ್ನ ಹೊಂದಿರುತ್ತೆ. ಈ ವೀರ್ಯಾಣುಗಳು ಆನುವಂಶೀಯ ವಸ್ತುಗಳನ್ನ ಹೊಂದಿರುತ್ತೆ ಅಂತ ಹೇಳ್ತೇವೆ. ಹಾಗಾದ್ರೆ ಈ ವೀರ್ಯಾಣುಗಳು ಎಲ್ಲಿರತ್ತೆ? ಇದನ್ನ ಗಂಡು ಲಿಂಗಾಣುಗಳು ಅಂತ ಕರಿತೇವೆ. ಈ ವೀರ್ಯಾಣುಗಳು ಏನ್ ಮಾಡತ್ತೆ ಅಂದ್ರೆ ಆನುವಂಶೀಯ ವಸ್ತುಗಳು ಅಂದ್ರೆ ನಾವು DNA ಅಂತ ಹೇಳ್ತೇವೆ. ಹೌದಾ? ಗುಣಾಣುಗಳು ಆನುವಂಶೀಯ ವಸ್ತುಗಳು ಅಂತ ಹೇಳ್ತೇವೆ. ಸೊ ಇವುಗಳನ್ನ ಹೊಂದಿರುತ್ತೆ ಮುಖ್ಯವಾಗಿ. ಹಾಗಾದ್ರೆ ಏನು ಇದು DNA ಹೊಂದಿರುತ್ತೆ ಅಂದ್ರೆ ಅರ್ಥ ಏನು ಅಂದ್ರೆ ವೀರ್ಯಾಣುಗಳು ಇದು ಏನಾಗತ್ತೆ ಗಂಡು ಲಿಂಗಾಣು ಅಂತ ಹೇಳ್ತೇವೆ. ಸೊ ಇದು ಗಂಡು ಲಿಂಗಾಣುವಿನ ಆನುವಂಶೀಯ ಗುಣಗಳನ್ನ ಏನ್ ಮಾಡತ್ತೆ? ವರ್ಗಾವಣೆ ಮಾಡತ್ತೆ ಅಂತ ಹೇಳ್ತಾರೆ. ಸೊ ಇದು ಹೆಣ್ಣು ಲಿಂಗಾಣುವಿನ ಕಡೆಗೆ ಚಲಿಸೋದಿಕ್ಕೆ ಸಹಾಯ ಮಾಡಿ ಇಲ್ಲಿ ಗಂಡು ಲಿಂಗಾಣು ಆದ ವೀರ್ಯಾಣುವು ಹೆಣ್ಣು ವಿನ ಕಡೆಗೆ ಚಲಿಸಿ ನೆಕ್ಸ್ಟ್ ಅಲ್ಲಿ ಏನಾಗತ್ತೆ? ಸಂತಾನೋತ್ಪತ್ತಿ ಆಗತ್ತೆ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಹೆಣ್ಣು ಸಂತಾನೋತ್ಪತ್ತಿಯ ವ್ಯೂಹ ಹೇಗಿರುತ್ತೆ? ಹೆಣ್ಣು ಸಂತಾನೋತ್ಪತ್ತಿಯ ವ್ಯೂಹದಲ್ಲಿ ಯಾವ ಯಾವ ಭಾಗಗಳಿರುತ್ತೆ ಅನ್ನೋದನ್ನ ನಾವು ನೋಡೋಣ. ಹೆಣ್ಣು ಲಿಂಗಾಣುಗಳು ಅಥವಾ ಅಂಡಗಳು ಅಂತ ಹೇಳ್ತೇವೆ. ಈಗ ಗಂಡು ಲಿಂಗಾಣುವನ್ನ ನಾವು ಹೇಗೆ ವೀರ್ಯಾಣುಗಳು ಅಂತ ಕರಿತೇವೋ ಹಾಗೆ ಹೆಣ್ಣು ಲಿಂಗಾಣುವನ್ನ ನಾವು ಅಂಡಗಳು ಅಂತ ಕರಿತೇವೆ. ಆಯ್ತಾ? ಇದು ಏನಾಗತ್ತೆ? ಅಂಡಾಶಯದ ಒಳಗಡೆ ಉತ್ಪತ್ತಿ ಆಗತ್ತೆ. ಸೊ ನೋಡಿ ಇಲ್ಲಿ ಇದನ್ನ ನಾವು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ ಅಂತ ತಗೊಂಡ್ರೆ ಇಲ್ಲಿ ನಾವೇನ್ ಮಾಡಿದ್ದೇವೆ? ಚಿತ್ರವನ್ನ ತೋರಿಸಿದ್ದೇನೆ. ಇಲ್ಲಿ ಯಾವ ಯಾವ ಭಾಗಗಳಿರುತ್ತೆ ಅನ್ನೋದನ್ನ ಫಸ್ಟ್ ನಾವು ನೋಡೋಣ. ಮೊದಲನೆಯದು ಅಂಡಾಶಯ, ನೆಕ್ಸ್ಟ್ ಅಲ್ಲಿ ಗರ್ಭಾಶಯ, ಆಮೇಲೆ ಯೋನಿ ಅಂತ ಕರಿತೇವೆ. ಇವೆರಡನ್ನ ಅಂಡವಾಹಿನಿಗಳು ಅಂತ ಕರಿತೇವೆ. ಈಗ ಇಲ್ಲಿ ನೋಡಿ, ಇಲ್ಲಿ ಈ ಅಂಡಾಶಯದ ಒಳಗೆ ಏನಿರುತ್ತೆ? ಅಂಡಾಣುಗಳಿರುತ್ತೆ. ಆಯ್ತಾ? ಅಂಡಾಶಯದ ಒಳಗೆ ಅಂಡಾಣುಗಳು ಇರುತ್ತೆ, ಹೀಗೆ ಶೇಖರಣೆ ಆಗಿ ಇರುತ್ತೆ. ಆಯ್ತಾ? ಸೊ ಇವು ಏನಾಗತ್ತೆ ಅಂದ್ರೆ ಇಲ್ಲಿ ಅಂಡವಾಹಿನಿಗಳು ಅಂತ ಕೊಟ್ಟಿದ್ದೇವೆ 2. ಹೌದಾ? ಸೊ ಇವುಗಳಲ್ಲಿ ಏನಿರುತ್ತೆ? ಅಂಡಾಶಯ ಇದೆ, ಆ ಅಂಡಾಶಯದ ಒಳಗಡೆ ಅಂಡಾಣುಗಳಿರುತ್ತೆ. ಅವುಗಳು ಈ ಮಾರ್ಗದ ಮೂಲಕ ಚಲಿಸಿ ಏನ್ ಮಾಡುತ್ತೆ? ಗರ್ಭಾಶಯಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದು ಹೇಗೆ ಚಲಿಸುತ್ತೆ, ಹೇಗ್ ಬರುತ್ತೆ ಅನ್ನೋದನ್ನ ಮುಂದೆ ಸ್ಟಡಿ ಮಾಡೋಣ. ಆಯ್ತಾ? ಒಂದು ಹೆಣ್ಣು ಮಗು ಜನಿಸಿದಾಗಲೇ ಅದರ ಅಂಡಾಶಯಗಳು ಸಾವಿರಾರು ಅಪಕ್ವ ಅಂಡಗಳನ್ನ ಹೊಂದಿರುತ್ತೆ. ಅಂದ್ರೆ ಈಗ ಒಂದು ಹೆಣ್ಣು ಮಗು ಹುಟ್ಟಿದ ಕೂಡ್ಲೇನೆ ಅಲ್ಲಿ ಎಷ್ಟು ಅಂಡಾಶಯಗಳು ಇರ್ಬೇಕು ಅನ್ನೋ ನಿರ್ಣಯ ಆಗ್ಲೇ ಆಗಿರುತ್ತೆ. ಆ ಬಾಡಿ ಒಳಗಡೆ, ಹೆಣ್ಣು ಮಗುವಿನ ಶರೀರದ ಒಳಗಡೆ ಏನಿರುತ್ತೆ? ಅದು ಹುಟ್ಟಿದಾಗಲೇ ಅಂಡಾಶಯಗಳು ಹಾಗೆ ಅದ್ರ ಒಳಗಡೆ ಅಂಡಗಳಿರುತ್ತೆ. ಆದ್ರೆ ಆ ಅಂಡಗಳು ಏನಾಗಿರೋದಿಲ್ಲ? ಪಕ್ವವಾಗಿ ಇರೋದಿಲ್ಲ, ಅದು ಅಪಕ್ವವಾಗಿ ಇರುತ್ತೆ ಅಂತ ಹೇಳ್ತೇವೆ. ಸೊ ಆ ಪಕ್ವಗಳು ನೆಕ್ಸ್ಟ್ ಅಲ್ಲಿ ಏನಾಗ್ತಾ ಹೋಗುತ್ತೆ ಅಂದ್ರೆ ಪಕ್ವತೆಯನ್ನ ಹೊಂದಿ ನೆಕ್ಸ್ಟ್ ಅವು ಸಂತಾನೋತ್ಪತ್ತಿಯಲ್ಲಿ ಭಾಗವಹಿಸುತ್ತೆ ಅಂತ ಹೇಳ್ತೇವೆ. ಸೊ ನೋಡಿ, ಇಲ್ಲಿ ಇನ್ನೊಂದನ್ನ ಇಮೇಜ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದನ್ನ ತೋರಿಸ್ತೇವೆ ನಾವು. ಎಗ್ ಅಂದ್ರೆ ಅಂಡಗಳು ಹೇಗ್ ಮೂವ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ಬಹುದು. ಸೊ ಇದು ಅಂಡಾಶಯ ಅಂತ ಆದ್ರೆ ಇದ್ರ ಒಳಗಡೆ ಏನಿದೆ? ಅಂಡಗಳಿದೆ.
ನೆಕ್ಸ್ಟ್ ಅಲ್ಲಿ ಸಂತಾನೋತ್ಪತ್ತಿಯ ಕಾಲದಲ್ಲಿ ಪಕ್ವವಾಗಿರುವ ಅಂಡ ಏನಾಗತ್ತೆ, ಇಲ್ಲಿ ಬೆರಳಿನ ಆಕಾರದಂತಿರೋ ಇದರಿಂದ ಹೊರಗಡೆ ಬರುತ್ತೆ, ರಿಲೀಸ್ ಆಗತ್ತೆ ಅಂತ ಹೇಳ್ತಾರೆ. ಸೊ ಇದು ರಿಲೀಸ್ ಆಗಿ ಏನಾಯ್ತು, ಹೀಗೆ ಮೂವ್ ಆಗತ್ತೆ. ಹೀಗೆ ಮೂವ್ ಆಗಿ ಏನಾಯ್ತು, ಗರ್ಭಾಶಯದಲ್ಲಿ ಬಂದು ಬರುತ್ತೆ ಇವೆರಡರಿಂದ. ಆಯ್ತಾ. ನೆಕ್ಸ್ಟ್ ಅಲ್ಲಿ ಅದು ಮುಂದೆ ಸಂತಾನೋತ್ಪತ್ತಿಯಲ್ಲಿ ಭಾಗವಹಿಸುತ್ತೆ. ಸೊ ಇಲ್ಲಿ ಮೇನ್ ಆಗಿ ಹೆಣ್ಣು ಲಿಂಗಾಣುಗಳನ್ನ ನಾವು ಅಂಡಗಳು ಅಂತ ಕರಿತೇವೆ. ಇವುಗಳು ಒಂದು ಹೆಣ್ಣು ಮಗು ಜನಿಸಿದಾಗಲೇ ಅದರ ದೇಹದಲ್ಲಿ ಇಂತಿಷ್ಟು ಅಂಡಾಣುಗಳು ಅಂತ ಇರುತ್ತೆ. ಸೊ ಅವು ಏನಾಗಿರುತ್ತೆ, ಅಪಕ್ವವಾಗಿರುತ್ತೆ. ಅವು ನಂತರ ಹದಿಹರೆಯಕ್ಕೆ ಬಂದ ನಂತರ ಪಕ್ವತೆಯನ್ನ ಹೊಂದಿ ನಂತರ ಬಿಡುಗಡೆಯಾಗಿ ಆ ಬಿಡುಗಡೆಯು ಗಂಡು ಲಿಂಗಾಣು ಅಂದ್ರೆ ವೀರ್ಯಾಣುವಿನೊಂದಿಗೆ ಸೇರಿ ಏನಾಗತ್ತೆ, ಸಂತಾನೋತ್ಪತ್ತಿ ಆಗತ್ತೆ ಅಂತ ಹೇಳ್ತಾರೆ. ಆಯ್ತಾ. ಸೊ ಪ್ರೌಢಾವಸ್ಥೆಯನ್ನು ತಲುಪಿದಾಗ ಇವುಗಳಲ್ಲಿ ಕೆಲವು ಪಕ್ವವಾಗಿ ಪ್ರತಿ ತಿಂಗಳು ಒಂದು ಅಂಡವು ಬಿಡುಗಡೆ ಆಗತ್ತೆ. ಅಲ್ಲಿ ಒಂದು ಮಗು ಹುಟ್ಟಿದಾಗಲೇ ಅದರ ಅಂಡಾಶಯದಲ್ಲಿ ತುಂಬಾ ಅಂಡಗಳಿರುತ್ತೆ, ಸಾವಿರಾರು ಅಂಡಗಳಿರುತ್ತೆ ಅಂತ ಹೇಳ್ತೇವೆ. ಬಟ್ ಅದೇನಾಗಿರೋದಿಲ್ಲ, ಪಕ್ವವಾಗಿರೋದಿಲ್ಲ, ಎಲ್ಲ ಅಪಕ್ವ ಅಂಡಗಳಾಗಿರುತ್ತೆ. ಅಪಕ್ವ ಅಂದ್ರೆ ಮೆಚೂರ್ ಆಗಿ ಇರೋದಿಲ್ಲ. ಸೊ ನೆಕ್ಸ್ಟ್ ಅಲ್ಲಿ ಪ್ರೌಢಾವಸ್ಥೆ ತಲುಪಿದಾಗ ಏನಾಗತ್ತೆ ಅಂದ್ರೆ ಆ ಸಾವಿರಾರು ಅಂಡಗಳು, ಅಪಕ್ವ ಅಂಡಗಳಿತ್ತಲ್ವಾ, ಅಪಕ್ವವಾಗಿರೋದು, ಅವುಗಳಲ್ಲಿ ಕೆಲವು ಏನಾಗತ್ತೆ, ಪಕ್ವವಾಗತ್ತೆ ಅಂದ್ರೆ ಮೆಚೂರ್ ಆಗತ್ತೆ. ಮೆಚೂರ್ ಆಗಿ ಪ್ರತಿ ತಿಂಗಳು ಅವುಗಳಿಂದ ಒಂದು ಅಂಡ ಬಿಡುಗಡೆ ಆಗತ್ತೆ. ಪ್ರತಿ ತಿಂಗಳಲ್ಲೂ ಒಂದೇ ಅಂಡ ಬಿಡುಗಡೆ ಆಗತ್ತೆ. ಯಾವುದು ಪಕ್ವವಾಗಿದೆಯೋ ಆ ಅಂಡ ಬಿಡುಗಡೆ ಆಗತ್ತೆ ಅಂತ ಹೇಳ್ತೇವೆ. ಈ ಅಂಡವು ಅಂಡಾಶಯದಿಂದ ಒಂದು ತೆಳುವಾದ ಅಂಡನಾಳ ಅಥವಾ ಫೆಲೋಪಿಯನ್ ನಾಳದ ಮೂಲಕ ಏನಾಗತ್ತೆ, ಗರ್ಭಕೋಶಕ್ಕೆ ಸಾಗಿಸಲ್ಪಡುತ್ತೆ. ಸೊ ಅಂಡವು ಏನಾಗ್ಬೇಕು, ಹೆಣ್ಣಿನ ದೇಹದಲ್ಲಿ ಹುಟ್ಟಿದಾಗ್ಲೇ ಸಾವಿರಾರು ಅಪಕ್ವ ಅಂಡಗಳಿರುತ್ತೆ. ಪ್ರೌಢಾವಸ್ಥೆ ತಲುಪಿದಾಗ ಅವುಗಳಲ್ಲಿ ಕೆಲವು ಏನಾಗತ್ತೆ, ಪಕ್ವವಾಗತ್ತೆ. ಕೆಲವು ಪಕ್ವವಾಗಿ ಪ್ರತಿ ತಿಂಗಳು ಒಂದು ಅಂಡ ಏನಾಗ್ಬೇಕು, ಬಿಡುಗಡೆ ಆಗ್ಬೇಕು. ಸೊ ಒಂದು ಅಂಡ ಬಿಡುಗಡೆಯಾಗಿ ಏನಾಗತ್ತೆ, ಆ ಅಂಡವು ಅಂಡಾಶಯದಿಂದ ಒಂದು ತೆಳುವಾದ ಅಂಡನಾಳ ಅಥವಾ ಅದನ್ನ ಫೆಲೋಪಿಯನ್ ಟ್ಯೂಬ್ ಅಥವಾ ನಾಳ ಅಂತ ಕರಿತೇವೆ, ಅದರ ಮೂಲಕ ಏನಾಗತ್ತೆ, ಗರ್ಭಕೋಶಕ್ಕೆ ಸಾಗಿಸಲ್ಪಡತ್ತೆ. ನಂತರ ಗರ್ಭಕೋಶದ ಕಂಠದ ಮೂಲಕ ಯೋನಿಗೆ ತೆರೆದುಕೊಳ್ಳುತ್ತೆ. ನೋಡಿ ಇಲ್ಲಿ ಈ ಚಿತ್ರವನ್ನ ನೋಡಿದ್ರೆ ಗೊತ್ತಾಗತ್ತೆ. ಅಂಡಾಶಯ ಇದೆ, ಇದು ಏನ್ ಮಾಡುತ್ತೆ, ಇವುಗಳ ಮೂಲಕ ಚಲಿಸಿ ಗರ್ಭಾಶಯಕ್ಕೆ ಬರುತ್ತೆ. ನಂತರ ಇದು ಏನಾಗತ್ತೆ, ಯೋನಿಗೆ ಬರುತ್ತೆ ಅಂತ ಹೇಳ್ತಾರೆ. ಆಯ್ತಾ. ಸೊ ಇವುಗಳ ಮೂಲಕ ತೆರೆದುಕೊಳ್ಳುತ್ತೆ. ನಂತರ ಲೈಂಗಿಕ ಸಂಪರ್ಕದ ಸಮಯದಲ್ಲಿ ಯೋನಿ ಮಾರ್ಗದ ಮೂಲಕ ವೀರ್ಯಾಣುಗಳು ಸಾಗಿ ಏನಾಗತ್ತೆ, ಅಂಡವನ್ನ ಫಲಿತಗೊಳಿಸುತ್ತೆ ಅಂತ ಹೇಳ್ತೇವೆ. ಸೊ ಇದು ನೆಕ್ಸ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ಈ ಪ್ರೊಸೆಸ್ ಅನ್ನ. ಸೊ ಈಗ ನೀವು ಇವತ್ತಿನ ಕ್ಲಾಸ್ ಅಲ್ಲಿ ಇದಿಷ್ಟನ್ನೇ ತಿಳ್ಕೊಳ್ಳಿ. ಉಳಿದಿದ್ದನ್ನ ನಾವು ಮುಂದಿನ ನಾಳೆಯ ಕ್ಲಾಸ್ ಅಲ್ಲಿ ಕಲಿತಾ ಹೋಗೋಣ. ಆಯ್ತಾ. ಸೊ ನಾನು ಇದಿಷ್ಟನ್ನ ಹೇಳಿ ಇವತ್ತಿನ ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೇನೆ. ಹಾಗಾದ್ರೆ ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ, ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಏನೇನನ್ನ ಕಲ್ತಿದ್ದೇವೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ ಸ್ಟಡಿ ಮಾಡಿದ್ವಿ. ಅದರಲ್ಲಿ ಮೊದಲನೆಯದಾಗಿ ಹೂ ಬಿಡುವ ಸಸ್ಯಗಳಲ್ಲಿ ಹೇಗೆ ಆಗತ್ತೆ ಲೈಂಗಿಕ ಸಂತಾನೋತ್ಪತ್ತಿ, ಪರಾಗಸ್ಪರ್ಶ ಅಂತ ಹೇಳ್ತೇವೆ. ಪರಾಗಸ್ಪರ್ಶ ಕ್ರಿಯೆಯಿಂದ ಏನಾಗತ್ತೆ, ಹೂ ಬಿಡುವ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಆಗತ್ತೆ. ಆಯ್ತಾ. ಸೊ ಅಲ್ಲಿ ಎರಡು ತರದ ಪರಾಗಸ್ಪರ್ಶವನ್ನ ನೋಡ್ತೇವೆ. ಒಂದು ಸ್ವಕೀಯ ಪರಾಗಸ್ಪರ್ಶ ಆದ್ರೆ ಇನ್ನೊಂದು ಪರಕೀಯ ಪರಾಗಸ್ಪರ್ಶ ಅಂತ ಹೇಳ್ತೇವೆ. ಸ್ವಕೀಯ ಅಂದ್ರೆ ಒಂದೇ ಹೂವಿನಲ್ಲಿರುವ ಕೇಸರವು ಅದೇ ಹೂವಿನಲ್ಲಿರುವ ಶಲಾಕದ ಜೊತೆ ಏನಾಗೋದು, ಸಹಯೋಗ ಹೊಂದೋದು. ಪರಕೀಯ ಅಂದ್ರೆ ಒಂದು ಹೂವಿನಲ್ಲಿರುವ ಶಲಾಕ ಇನ್ನೊಂದು ಹೂವಿನಲ್ಲಿರುವ ಕೇಸರಕ್ಕೆ ಹೋಗಿ ಅಲ್ಲಿ ಸೇರಿ ಏನಾಗತ್ತೆ, ಬೀಜದ ಉತ್ಪತ್ತಿ ಆಗತ್ತೆ. ಸೊ ಇದಿಷ್ಟನ್ನ ಕಲ್ತಿದ್ದೇವೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಮಾನವರಲ್ಲಿ ಸಂತಾನೋತ್ಪತ್ತಿ. ಇದನ್ನ ಕಲಿಯುವಾಗ ಪ್ರೌಢಾವಸ್ಥೆ ಅಥವಾ ಹದಿಹರೆಯಕ್ಕೆ ಬಂದಾಗ ಸಾಮಾನ್ಯವಾಗಿ ಯಾವ ಲಕ್ಷಣಗಳನ್ನ ನಾವು ನೋಡ್ತೇವೆ ಅಂದ್ರೆ ಹೆಣ್ಣು ಮಕ್ಕಳಲ್ಲಿ ಹಾಗೆ ಗಂಡು ಮಕ್ಕಳಲ್ಲಿ ಯಾವ ತರದ ಬದಲಾವಣೆಗಳಾಗತ್ತೆ. ಇದು ದೈಹಿಕವಾಗಿ ಇರಬಹುದು, ಮಾನಸಿಕವಾಗಿ ಇರಬಹುದು. ಹಾಗೆ ಯಾವ ತರದ ಹಾರ್ಮೋನುಗಳು ಉತ್ಪತ್ತಿ ಆಗತ್ತೆ ಅನ್ನೋದನ್ನೆಲ್ಲ ನಾವೇನ್ ಮಾಡಿದ್ವಿ, ಸ್ಟಡಿ ಮಾಡಿದ್ದೇವೆ. ಹೌದಾ. ಸೊ ಅವುಗಳನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನೋಡಿದ್ದೇವೆ. ಮುಂದಿನ ಕ್ಲಾಸ್ ಅಲ್ಲಿ ಮತ್ತು ಹೆಚ್ಚು ವಿಷಯಗಳನ್ನ ಕಲಿಯೋಣ. ಸೊ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ.